ಮೊಟೊ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರಿಂದ, ಹಾಗೆ ಅವರ ಜೊತೆ ಇರ್ತಕ್ಕಂತ ಒಂದು ಸಹಚರಗಳಿಂದ. ಏನಕ್ಕೆ ಕ್ರಿಪ್ಟೋ ಕರೆನ್ಸಿನ ಮಾಡ್ತಾರೆ ಅಂತಂದ್ರೆ, ನಾವು ಮುಂಚಿತವಾಗಿ ನಾವು ನೋಡ್ತಾ ಇದ್ವಿ, ಮುಂಚೆ ಹಳೆ ಕಾಲದಲ್ಲೆಲ್ಲ ನಾವು ದುಡ್ಡನ್ನ ಕಳಿಸ್ಬೇಕಾಗಿತ್ತು. ಇಲ್ಲಿಂದ ಬೇರೆ ದೇಶಕ್ಕೆ ನಾವು ಹಣವನ್ನ ನಾವು ಕಳಿಸ್ಬೇಕಾಗಿತ್ತು ಅಂತಂದ್ರೆ ಒಂದು ಮನಿ ಟ್ರಾನ್ಸ್ಫರ್ ಯೂಸ್ ಮಾಡ್ತಾ ಇದ್ವಿ, ಅಥವಾ ನಾವು ಬೇರೆ ದೇಶಕ್ಕೆ ಅವ್ರದೇ ಆದಂತ ಕರೆನ್ಸಿ. ಫಾರ್ ಎಕ್ಸಾಂಪಲ್, ನಾವು ಭಾರತ ದೇಶದಲ್ಲಿ ಇದೀವಿ, ನಾವು US ಗೋ, UK ಗೋ, ದುಬೈಗೋ ಯಾರು ಕಳಿಸ್ಬೇಕಂತಂದ್ರೆ ಅವ್ರದೇ ಕರೆನ್ಸಿ ಆದಂತ ದಿನಾರ್, ದಿರಮ್ಸ್ ಇರ್ಬೋದು, ಡಾಲರ್ಸ್ ಇರ್ಬೋದು, ಪೌಂಡ್ಸ್ ಇರ್ಬೋದು, ಅದಕ್ಕೆ ನಾವು ಕಳಿಸ್ಬೇಕಾದ್ರೆ ನಾವು ಮನಿ ಟ್ರಾನ್ಸ್ಫರ್ ನ ಉಪಯೋಗಿಸ್ತಾ ಇದ್ವಿ. ಅಲ್ಲಿ ನಮ್ಗೆ ಟ್ರಾನ್ಸಾಕ್ಷನ್ ಫೀಸ್ ಅಂತ ಅಥವಾ ಗ್ಯಾಸ್ ಫೀಸ್ ಅಂತ ಏನಿದೀವಿ ಈಗ ಕ್ರಿಪ್ಟೋದಲ್ಲಿ, ಅದು ನಮ್ಗೆ ಡಿಡಕ್ಷನ್ ಆಗ್ತಾ ಇತ್ತು. ಅಲ್ಲಿ ಮಧ್ಯವರ್ತಿಗಳು ಜಾಸ್ತಿ ಜನ ಆಗ್ತಾ ಇದ್ರು, ತುಂಬಾ ಟೈಮ್ ತಗೊಳ್ತಾ ಇತ್ತು ಅಮೌಂಟ್ ಇಲ್ಲಿಂದ ಕಳಿಸಿ. ಮತ್ತೆ ಅದಕ್ಕೆ ಸಾಕಷ್ಟು KYC ಡೀಟೇಲ್ಸ್ ಎಲ್ಲ ನಡೀತಾ ಇತ್ತು. ಹೆಸರು, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ತಮ್ಮ ಬ್ಯಾಂಕ್ ಕ್ಯಾನ್ಸಲ್ ಚೆಕ್, ಪಾಸ್ಬುಕ್, ಫೋನ್ ನಂಬರ್, ಈ ತರ ಹಲವಾರು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಹಾಗೆ ಮತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಯ್ತಾ ಇಲ್ವಾ, ಅದಕ್ಕೆ ಎಷ್ಟು ಡೇಟ್, ಟ್ಯಾಟ್ ಅಂತ ಕರಿತೀವಿ, ಟರ್ನ್ ಅರೌಂಡ್ ಟೈಮ್ ಅಂತ, 24 ಗಂಟೆಯಿಂದ 48 ಗಂಟೆಗಳ ಕಾಲಾವಕಾಶ ಇರ್ತಾ ಇತ್ತು. ಬಟ್ ಕ್ರಿಪ್ಟೋ ಕರೆನ್ಸಿ ಏನಕ್ಕೆ ಬಂತು ಅಂತಂದ್ರೆ, ಇದೆಲ್ಲವನ್ನು ಹೋಗ್ಲಾಡ್ಸ್ಲಿಕ್ಕೆ, ಅಂದ್ರೆ ಕ್ಷಣ ಮಾತ್ರದಲ್ಲೇ ಆ ಟ್ರಾನ್ಸಾಕ್ಷನ್ ಆಗ್ಬೇಕು, ವರ್ಲ್ಡ್ ವೈಡ್ ಅಲ್ಲಿ ಎಲ್ಲಿಂದ ಯಾವಾಗ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಸಾಧ್ಯತೆಯನ್ನ ತರ್ತಾರೆ ಬ್ಲಾಕ್ ಚೈನ್ ಮುಖಾಂತರ. 2008-9 ಅವಾಗ್ಲೇ ಬಿಟ್ ಕಾಯಿನ್ ಅನ್ನೋ ಒಂದು ಕಾಯಿನ್ ಜಾರಿಗೆ ಬರುತ್ತೆ. ಓಕೆ, ಸೊ ಪಿಜ್ಜಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ ಸೆಲೆಬ್ರೇಷನ್ ಅಲ್ಲಿ ನಾವು ನೋಡ್ಬೋದು, ಒಂದು ಪಿಜ್ಜಾನ ಖರೀದಿ ಮಾಡಕ್ಕೆ ಬಿಟ್ ಕಾಯಿನ್ ಅನ್ನ ಯೂಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಬಿಟ್ ಕಾಯಿನ್ ಅಂತಾರೆ. ಅವತ್ತು ಬಿಟ್ ಕಾಯಿನ್ ಅನ್ನ ಯಾರಾದ್ರೂ ಕೇಳಿ ತಗೊಂಡಿದ್ರೆ ಡಿಜಿಟಲ್ ಅಸೆಟ್ ಆಗಿ ಇವತ್ತು ಅವ್ರು ಎಷ್ಟೋ ಕೋಟಿಗೆ ಬಾಳ್ತಾ ಇದ್ರು ಅಲ್ವಾ. ಹಾಗೇನೆ ಈ ಪ್ರಾಜೆಕ್ಟ್ ಕೂಡ ಕ್ರಿಪ್ಟೋ ಕರೆನ್ಸಿ ಆಧಾರವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಕರೆನ್ಸಿ ಮೇಲೆ ಆಧಾರವಾಗಿದೆ ನಾವು ನೋಡ್ತಾ ಬರೋಣ. ಓಕೆ, ಜಸ್ಟ್ ಗಿವ್ ಮಿ ಅ ಮಿನಿಟ್. MKH ಬಿಲಿಯನರ್ಸ್ ಅನ್ನೋ ಒಂದು ನಮ್ಮ ತಂಡದಿಂದ ನಮ್ಗೆ ರೈನ್ BNB ಅನ್ನೋ ಒಂದು ವರ್ಲ್ಡ್ಸ್ ಫಸ್ಟ್ ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಸ್ವಾಗತ, ಸುಸ್ವಾಗತ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಯಾವ ರೀತಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಹಣವನ್ನ ಗಳಿಸಬಹುದು, ಹಾಗೆ ನಮ್ಮ ಒಂದು ಕರಿಯರ್ ಅನ್ನು ಕೂಡ ಯಾವ ರೀತಿ ರೂಪಿಸ್ಪಡ್ಬೋದು ಅಂತ ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಸೊ OP-BNB ಬ್ಲಾಕ್ ಚೈನ್ ಅಂದ್ರೆ ಏನು, ಇದರಿಂದ ನಮ್ಗೆ ಏನು ಉಪಯೋಗ ಅಂತ ನಾವು ನೋಡಬಹುದು. ಇಟ್ ಎನ್ಹಾನ್ಸಸ್ BNB ಸ್ಮಾರ್ಟ್ ಚೈನ್ ಸ್ಕೇಲಬಿಲಿಟಿ ಅಂತ ಕರಿತೀವಿ. ಹಾಗೆ ಒಂದು BNB ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ. ಜಗತ್ತಿನಲ್ಲೇ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಕರೆನ್ಸಿ ಸ್ನೇಹಿತರೆ. ಓಕೆ, ಇಟ್ಸ್ ಅ ಡಿಜಿಟಲ್ ಕರೆನ್ಸಿ. ಸೊ ಹಾಗೆ ಆಪ್ಟಿಮಿಸ್ಟಿಕ್ ರೋಲ್ ಅಪ್ ಆಫ್ ಚೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸಾಕಷ್ಟು ರೋಲ್ ಅಪ್ ಆಗ್ತಕ್ಕಂಥ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಇರುತ್ತೆ. ಇಂಟಿಗ್ರೇಷನ್ ಒಂದು ಪಾರ್ಟ್ ಆಫ್ ದ BNB ಚೈನ್ ಎಕೋಸಿಸ್ಟಮ್ ಆಗಿ ಈ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ. ಕಾಸ್ಟ್ ಎಫಿಷಿಯನ್ಸಿ, ಲೋವರ್ ಟ್ರಾನ್ಸಾಕ್ಷನ್ ಫೀಸ್. ಹೌದು, ನಾವಿಲ್ಲಿ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅದಕ್ಕೆ ಟ್ರಾನ್ಸಾಕ್ಷನ್ ಫೀಸ್ ಅನ್ನೋದು ತುಂಬಾ ಕಡಿಮೆ ಆಗಿರುತ್ತೆ. ಸೊ ಆಪ್ಸ್ ಅಂದ್ರೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ನ ಸಪೋರ್ಟ್ ಮಾಡತಕ್ಕಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಖಂಡಿತ ಈ ಒಂದು ಬ್ಲಾಕ್ ಚೈನ್ ಒಂದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಮುಖಾಂತರ ಡೆವಲಪ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನು, ರೈನ್ BNB ಮುಖಾಂತರ ನಾವ್ ಏನ್ ಮಾಡ್ಬೋದು ಅಂದ್ರೆ, ಇದೊಂದು ಅಫಿಲಿಯೇಟ್ ಪ್ರೋಗ್ರಾಮ್ ಆಗಿರುತ್ತೆ. ಯುನೀಕ್ ಆಗಿರ್ತಕ್ಕಂಥ ಪ್ರೋಗ್ರಾಮು. ಇದಕ್ಕೆ ಯಾರು ಓನರ್ಸ್ ಇರಲ್ಲ. ಇದು ಆಟೋಮೇಟೆಡ್ ಆಗಿ ಎಲ್ಲವನ್ನು ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಯಾರು ಮಧ್ಯವರ್ತಿಗಳು ಕೂಡ ಇಲ್ಲಿ ಬರಲ್ಲ. ಇದು ತಮ್ಗೆ ಯಾವುದೇ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಮತ್ತೆ ಬೇರೆ ಬೇರೆ ಆಪರೇಷನ್ಸ್ ನ ತಡೆದು ನಮ್ಗೆ ಡೈರೆಕ್ಟ್ ಆಗಿ ಒಂದು ಸೆಂಟ್ರಲೈಸ್ಡ್ ಇಂದ ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ಗೆ ತಗೊಂಡೋಗಿ ನಮ್ಮನ್ನ ಬಿಡುತ್ತೆ. ಸೊ ಮೊಟ್ಟ ಮೊದಲಾಗಿ 10 ಆಪ್ಷನ್ಸ್ ಇದೆ. ಮೊದಲನೇದಾಗಿ ಓನರ್ಶಿಪ್ ಫ್ರೀ ಅಂತೀವಿ. ಅಂದ್ರೆ ಈ ಪ್ರಾಜೆಕ್ಟ್ ಗೆ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ CEO ಆತರ ಯಾರು ಇರಲ್ಲ. ಇಲ್ಲಿ ಯಾವ ಓನರು ಇಲ್ಲ ಸ್ನೇಹಿತರೆ, ನಮ್ಗೆ ನಾವೇ ಓನರ್ ಗಳಾಗಿರ್ತೀವಿ. ನೋ ಅಡ್ಮಿನಿಸ್ಟ್ರೇಷನ್, ಹೌದು, ಇಲ್ಲಿ ಯಾರು ಅಡ್ಮಿನ್ ಗಳಿರಲ್ಲ. ಸೊ ಮೂರನೇದು ಇಮ್ಯೂಟಬಲ್ ಕೋಡ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಸ್, ಇಲ್ಲಿ ಯಾವುದೇ ಕೋಡಿಂಗ್ ಮಾಡಿದ್ರು ಕೂಡ ಆ ಕೋಡಿಂಗ್ ನ ಯಾರು ಕೂಡ ಎಡಿಟ್ ಮಾಡಕ್ ಆಗಲ್ಲ. ನಾಲ್ಕನೇದು ನೋ ಪೇ ಔಟ್ ರಿಕ್ವೆಸ್ಟ್ ನೀಡೆಡ್. ನಾವು ಬೇರೆ ಕಡೆ ಹೋಗಿ ಅದರ ಒಂದು ಬಟನ್ ಒತ್ತಿ ನಮ್ಗೆ ಇವತ್ತು ವಿಡ್ರಾ ಕೊಟ್ಟು ನಾಳೆ ನಮ್ಮ ಖಾತೆಗೆ ದುಡ್ಡು ಬರುತ್ತೆ, ಆ ರೀತಿ ಅವಕಾಶ ಇಲ್ಲ. ಅಲ್ಲಿ ಇನ್ಸ್ಟೆಂಟ್ ಪೇಔಟ್ ಅಂತ ನೋಡ್ತಾ ಇದೀವಿ ನಾವು. ಫುಲ್ಲಿ ಡಿಸೆಂಟ್ರಲೈಸ್ ನಂತರ ಇನ್ಸ್ಟೆಂಟ್ ಪೇಔಟ್ 24/7. ಈ ಪ್ರಾಜೆಕ್ಟ್ ತುಂಬಾ ಜನಕ್ಕೆ ಇಷ್ಟ ಆಗೋದು ಏನಕ್ಕೆ ಅಂತಂದ್ರೆ, ಇನ್ಸ್ಟೆಂಟ್ ಆಗಿ ತಮ್ಗೆ ಈ ಒಂದು ಇನ್ಕಮ್ ಬರ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದೆ. ಈ ಕಡೆಯಿಂದ ಅಮೌಂಟ್ ಡಿಡಕ್ಷನ್ ಆಯ್ತು ಅಂದ್ರೆ ಪಟ್ ಅಂತ ಈ ಕಡೆ ನೆಕ್ಸ್ಟ್ ಮಿನಿಟ್ ಅಲ್ಲೇ ಅಥವಾ ನೆಕ್ಸ್ಟ್ ಸೆಕೆಂಡ್ಸ್ ಅಲ್ಲೇ ನಾವು ಮತ್ತೊಂದು ವ್ಯಾಲೆಟ್ ಅಲ್ಲಿ ಇನ್ಕಮ್ ಅನ್ನ ನೋಡ್ತಕ್ಕಂಥದ್ದು. ಹಾಗೆ ಗ್ಲೋಬಲ್ ರೀಚ್. ಹೌದು, ಈ ಒಂದು ಬಿಸ್ನೆಸ್ ಸುಮಾರು ಕ್ರೆಡಿಬಿಲಿಟಿ ಹೊಂದಿರ್ತಕ್ಕಂಥದ್ದು. ನಾವು ಬರೀ ನಮ್ಮ ದೇಶದಲ್ಲಿ ಮಾತ್ರ ಛಾಪನ್ನ ಮೂಡಿಸಿಲ್ಲ ಸ್ನೇಹಿತರೆ. ಸರಿಸುಮಾರು 110 ದೇಶದಲ್ಲಿ ಆಲ್ರೆಡಿ ಈ ಒಂದು ರೈನ್ BNB ಅನ್ನೋ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬ್ಲಾಕ್ ಚೈನ್ ಮುಖಾಂತರ ನಡೀತಕ್ಕಂಥ ಬಿಸ್ನೆಸ್ ಆಲ್ರೆಡಿ ಸಾಕಷ್ಟು ಜನಕ್ಕೆ ಛಾಪನ್ನ ಮೂಡಿಸಿದೀವಿ. ಹಾಗೆ ಗ್ಲೋಬಲ್ ರೀಚ್ ಆಗಿ ಹತ್ತತ್ರ 7 ಲಕ್ಷಕ್ಕಿಂತ ಹೆಚ್ಚು ಕಮ್ಯುನಿಟಿಯನ್ನ ಹೊಂದಿರತಕ್ಕಂತ ಈ ಒಂದು ಪ್ರೋಗ್ರಾಮ್. ಸ್ಟೇಬಲ್ ಕಾಂಪನ್ಸೇಷನ್ ಪ್ಲಾನ್. ಹೌದು, ಈ ಕಾಂಪನ್ಸೇಷನ್ ಪ್ಲಾನ್ ನ ಯಾರು ಬೀಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಲಾಸ್ಟ್ 6 to 7 months ಇಂದ ಸ್ಟೇಬಲ್ ಆಗಿ ಬಂದಿದೀವಿ.
and we have created more than 7 lakh plus community members. ಅಟೋನಮಸ್ ಆಪರೇಷನ್ಸ್, ಎಸ್, ಇದಕ್ಕೆ ನೀವು ರಾತ್ರಿ ಮಲ್ಕೊಂಡಿದ್ದಾಗ್ಲೂ ಕೂಡ ಇದು ಆಪರೇಟ್ ಆಗ್ತಾ ಇರುತ್ತೆ. ಯಾವುದೇ ದೇಶದಲ್ಲಿ ಯಾರು ಬೇಕಾದ್ರೂ ಆಪರೇಟ್ ಮಾಡ್ಬೋದು. ನೀವು ಮಲಗಿದ್ದಾಗ್ಲೂ ಕೂಡ ತಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲೂ ಕೂಡ ತಮ್ಗೆ ಇನ್ಕಮ್ ಬರ್ತಕ್ಕಂಥದ್ದು. ಬೆಳಗ್ಗೆ ಎದ್ದು ನಮ್ಮ ವ್ಯಾಲೆಟ್ ಅನ್ನ ನೋಡಿದಾಗ ಕೂಡ ಅದರಲ್ಲಿ ಇನ್ಕಮ್ ಕಾಣಿಸ್ತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಜನ ನೋಡಿದೀವಿ. ಅಂಡ್ ರನ್ಸ್ ಆನ್ OPBNB ಬ್ಲಾಕ್ ಚೈನ್, ನಾಟ್ ಆನ್ ಸೆಂಟ್ರಲೈಸ್ ಸರ್ವರ್ಸ್. ಖಂಡಿತ. ಸೊ ವೆಬ್ಸೈಟ್ ಅಂತ ಬಂದಾಗ ಅದಕ್ಕೆ ಸಾಕಷ್ಟು ಬ್ಯಾಕ್ ಗ್ರೌಂಡ್ ಚೆಕ್ಸ್ ಇರುತ್ತೆ. ವೆಬ್ಸೈಟ್ಗೆ ಡೊಮೈನ್ ಸರ್ಚ್ ಅಂತ ಕರಿತೀವಿ, SSL ಸರ್ಟಿಫಿಕೇಟ್ ಇರುತ್ತೆ. ಹಾಗೆ ಅದು ಸರ್ವರ್ ಗಳು ಕನೆಕ್ಟ್ ಆಗಿರುತ್ತೆ. ಸರ್ವರ್ಸ್ ಅಲ್ಲಿ ಸೆಂಟ್ರಲೈಸ್ ಸರ್ವರ್ಸ್ ಇರುತ್ತೆ, ಅದರಲ್ಲಿ ಕ್ಲೌಡ್ ಸರ್ವರ್ಸ್ ಇರುತ್ತೆ. ಈ ತರ ಸಾಕಷ್ಟು ಸರ್ವರ್ಸ್ ಇರುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ನಮ್ಮ ಡಿಸೆಂಟ್ರಲೈಸ್ಡ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಇದರಲ್ಲೂ ಕೂಡ ನಮಗೆ 3 ರೀತಿಯಾದಂತ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರುತ್ತೆ. ಅದನ್ನ ಯಾವ ತರ ಮಾಡೋದು ಅಂತ ನೋಡ್ತಾ ಬರೋಣ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಕ್ರಿಪ್ಟೋ ಇ ವ್ಯಾಲೆಟ್ ಅಂತ ಕರಿತೀವಿ. ಹೇಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಡೆಬಿಟ್ ಕಾರ್ಡ್ ಇರುತ್ತೆ, ATM ಕಾರ್ಡ್ ಇರುತ್ತೆ. ಸೊ ನಿಮ್ಗೆ ದುಡ್ಡು ಬೇಕಂದ್ರೆ ಏನ್ ಮಾಡ್ತೀರಾ? ಸೊ ನಿಮ್ಮ KYC ಮುಗಿದಿದ್ರೆ ATM ಹೋಗ್ತೀರಾ, ಹಣವನ್ನ ತಗೋಬೇಕು ಅಂತಂದ್ರೆ ಡೆಬಿಟ್ ಕಾರ್ಡ್ ಹಾಕ್ತೀರಾ, ಪಿನ್ ನಂಬರ್ ಹೊಡಿತೀರಾ, ದುಡ್ಡು ಎಷ್ಟು ಬೇಕು ಅಂತ ಹಾಕ್ಬಿಟ್ಟು ಪಿನ್ ನಂಬರ್ ಹೊಡೆದಿದ ತಕ್ಷಣ ದುಡ್ಡನ್ನು ತಗೊಳ್ತೀರಾ. ಅದೇ ರೀತಿ ಈ ಕ್ರಿಪ್ಟೋ ಯುಗದಲ್ಲೂ ಕೂಡ ಈ ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ವ್ಯಾಲೆಟ್ ಸಿಸ್ಟಮ್ ಮುಖಾಂತರ ಮಾಡಬಹುದು. ಸೊ ಈ ವ್ಯಾಲೆಟ್ ಎಲ್ಲಪ್ಪ ಸಿಕ್ಕುತ್ತೆ ಅಂತಂದ್ರೆ ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಈ ವ್ಯಾಲೆಟ್ ಸಿಗ್ತಕ್ಕಂಥದ್ದು. ಅಲ್ಲಿ ನಮ್ಗೆ ಸಾಕಷ್ಟು ವ್ಯಾಲೆಟ್ ಗಳು ಇರುತ್ತೆ. ಸೊ ಈ OPBNB ಬ್ಲಾಕ್ ಚೈನ್ ನ ಸಪೋರ್ಟ್ ಮಾಡತಕ್ಕಂತ ಕೆಲವು ವ್ಯಾಲೆಟ್ ಗಳು ಯಾವ್ದಪ್ಪ ಅಂತಂದ್ರೆ ಸೇಫ್ ಪಾಲ್ ಅನ್ನೋದು. ಹೆಸರಲ್ಲೇ ನೋಡಬಹುದು ಸೇಫ್ ಪಾಲ್ ಅಂತ. ಇಟ್ಸ್ ಅ ವೆರಿ ಸೇಫೆಸ್ಟ್ ವ್ಯಾಲೆಟ್ ಬಿಕಾಸ್ ಈ ಒಂದು ವ್ಯಾಲೆಟ್ ಅಲ್ಲಿ ಮಲ್ಟಿಪಲ್ ಬ್ಲಾಕ್ ಚೈನ್ಸ್ ನ ನಾವು ಕನೆಕ್ಟ್ ಮಾಡತಕ್ಕಂತ ಅವಕಾಶ ಇರುತ್ತೆ. ಯಾವ ರೀತಿ? ಸೊ ಅಲ್ಲಿ ಬ್ಲಾಕ್ ಚೈನ್ಸ್ ಅಂತ ನೋಡಿದಾಗ ನಮ್ಗೆ ERC20 ಅಂತ ಕರಿತೀವಿ, ಇಥೇರಿಯಂ ಬೇಸ್ಡ್ ಆನ್ ಬ್ಲಾಕ್ ಚೈನ್, TRC20 ಅಂತ ಕರಿತೀವಿ, ಟ್ರಾನ್ ಬ್ಲಾಕ್ ಚೈನ್, ಹಾಗೆ BEP20 ಅಂದ್ರೆ ಬೈನಾನ್ಸ್ ಬ್ಲಾಕ್ ಚೈನ್. ಈ ತರ ಹಲವಾರು ಬ್ಲಾಕ್ ಚೈನ್ ಇದೆ. ಸೊಲಾನೋ ಬ್ಲಾಕ್ ಚೈನ್ ಗಳಿದೆ, ಸೊ ಆರ್ಬಿಟ್ರಮ್ ಇದೆ, ಈ ತರ. ಹಾಗೆ ಮೆಟಾಮಾಸ್ಕ್ ಅನ್ನೋದು ಕೂಡ ಒನ್ ಆಫ್ ದ ಮೇಜರ್ ವ್ಯಾಲೆಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಅದರಲ್ಲೂ ಕೂಡ ಸಾಕಷ್ಟು ಜನ ಇದನ್ನ ಈಸಿಲಿ ಡೆಸ್ಕ್ಟಾಪ್ ಮುಖಾಂತರ ಕನೆಕ್ಟ್ ಮಾಡೋದ್ರ ಮುಖಾಂತರ ಈಸಿಲಿ ಅದನ್ನು ಕೂಡ ಉಪಯೋಗಿಸ್ತಾರೆ. ಹಾಗೆ ಟೋಕನ್ ಪಾಕೆಟ್. ಸೊ ಈ 3 ವ್ಯಾಲೆಟ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲೆಟ್ ತಮ್ಮ ಹತ್ರ ಇತ್ತು ಅಂತಂದ್ರೆ ಅದ್ರ ಮುಖಾಂತರ ತಾವು ಇದನ್ನ ಶುರು ಮಾಡಬಹುದು ಸ್ನೇಹಿತರೆ. ಸೊ ಸ್ಟೆಪ್ಸ್ ಟು ಸ್ಟಾರ್ಟ್, ಹೌ ಟು ಸ್ಟಾರ್ಟ್ ಅಂತ ನೋಡಿದ್ರೆ ಸ್ಟೆಪ್ 1 ಬಂದು ಒಂದು ವ್ಯಾಲೆಟ್ ಅನ್ನ ನಾವು ಡೌನ್ಲೋಡ್ ಮಾಡ್ತಕ್ಕಂಥದ್ದು. ಎರಡನೇದು ವ್ಯಾಲೆಟ್ ಅಲ್ಲಿ ನಾವು ಏನು ಅಮೌಂಟ್ ಬೇಕು ಈ ಒಂದು ಪ್ರಾಜೆಕ್ಟ್ ಗೆ ಶುರು ಮಾಡಕ್ಕೆ ಅಮೌಂಟ್ ಅನ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಸೊ ಮೂರನೇದು ತಮ್ಮ ರೆಫರಲ್ ಲಿಂಕ್ ತಗೊಂಡು ಅದ್ರ ಮುಖಾಂತರ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. 4ನೇದು ರೈಡ್ ವಿತ್ ದ ರಿಕ್ವೈರ್ಡ್ OPBNB. ಆದ್ರೆ ಮಿನಿಮಮ್ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮುಖಾಂತರ ತಾವು ರಿಜಿಸ್ಟರ್ ಮಾಡಬಹುದು. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಕೆಲವರು ಅನ್ಕೊಳ್ಬಹುದು ಪ್ಲೇಸ್ಮೆಂಟ್ ತಗೊಳಕ್ಕೆ ನಾವು ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡಬಹುದಾ ಅಂತ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇಲ್ಲಿ ಹಣವನ್ನ ಮುಂಚೆನೆ ಕೊಟ್ಟು ಕರೆನ್ಸಿ ಮುಖಾಂತರ ತಾವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಈ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಹಣ ಬೇಕಾಗತ್ತೆ ಸರ್? ಓಕೆ, ಎಷ್ಟೋ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ನಮ್ಗೆ ಗೊತ್ತು. ಯಾರೋ ಇನ್ವೈಟ್ ಮಾಡ್ಬಿಟ್ಟಿದ್ದಾರೆ ನಮ್ಗೆ, ಇಲ್ಲಿ ಎಷ್ಟು ಅಮೌಂಟ್ ಅಂತ ಹೇಳಿಲ್ಲ, ಬಟ್ ಕರೆಸಿದ್ದಾರೆ ಇವತ್ತು ಈ ಒಂದು ಪ್ರಾಜೆಕ್ಟ್ ಅಲ್ಲಿ. ಓಕೆ, ನಾನು ಆಕ್ಚುಲಿ ವರ್ಕಿಂಗ್ ಪ್ರೊಫೆಷನಲ್, ನನ್ನ ಹತ್ರ ಟೈಮ್ ಇಲ್ಲ, ನಾನು ತುಂಬಾ ಸಾಲ ಮಾಡ್ಕೊಂಡಿದೀನಿ, ನನ್ಗೇನೋ ಒಂದು ಪಾರ್ಟ್ ಟೈಮ್ ಅಲ್ಲಿ ದುಡಿಬಹುದು ಅಂತ ಇಲ್ಲಿ ಕರೆದಿದ್ದಾರೆ ಈ ಒಂದು ಸೆಷನ್ಗೆ. ಹಾಗಾದ್ರೆ ಎಷ್ಟು ದುಡ್ಡು ನಾನು ತರಬೇಕಾಗತ್ತೆ ಈ ಒಂದು ಪ್ರಾಜೆಕ್ಟ್ ನ ಶುರು ಮಾಡಕ್ಕೆ? 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 5 ಲಕ್ಷ ಬೇಕಾ, 50,000 ಬೇಕಾ, 25,000 ಬೇಕಾ, 20,000 ಬೇಕಾ, 10,000 ಬೇಕಾ, 5,000 ಬೇಕಾ ಅಂತ ನಿಮ್ ತಲೆಯಲ್ಲಿ ಯೋಚನೆ ಓಡ್ತಾ ಇರತ್ತೆ, ತಲೆಯಲ್ಲಿ ಮೈಂಡ್ ಅಲ್ಲಿ. ಎಷ್ಟು ದುಡ್ಡು ಬೇಕು ಈ ಒಂದು ಬಿಸ್ನೆಸ್ ಶುರು ಮಾಡಕ್ಕೆ ಅಂತ. ಸೊ ಯು ವಾಂಟ್ ಬಿಲೀವ್, ಎಷ್ಟು ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಸಂತೋಷನೂ ಪಡ್ತೀರಾ, ಹಾಗೆ ಇಷ್ಟೇನಾ ಅಂತ ಕೂಡ ಹೇಳ್ತೀರಾ. ಎಸ್, ಈ ಬಿಸ್ನೆಸ್ ಗೆ ಬೇಕಾಗಿರ್ತಕ್ಕಂಥ ಸ್ಟಾರ್ಟ್ಅಪ್ ಅಥವಾ ಎಂಟ್ರಿ ಕಾಸ್ಟ್ ಒಂದು ಬಿಗಿನರ್ ನ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕೇವಲ 0.0044 BNB ಅಂತ ಕರಿತೀವಿ. ಈ ಪ್ರಾಜೆಕ್ಟ್ BNB ಅನ್ನೋ ಒಂದು ಕರೆನ್ಸಿ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಅಪ್ರಾಕ್ಸಿಮೇಟ್ ಮಾರ್ಕೆಟ್ ವ್ಯಾಲ್ಯೂ, ಇಂದಿನ ಒಂದು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ 300 ರಿಂದ 350 ರೂಪಾಯಿ ನಮ್ಗೆ ಖರ್ಚಾಗುತ್ತೆ. ಏಕೈಕ ಬಾರಿ ಜೀವನದಲ್ಲಿ ನಾವು ಕೊಡ್ತಕ್ಕಂಥ ಅಮೌಂಟ್ ಕೇವಲ 300 ರಿಂದ 350 ರೂಪಾಯಿ. ಒಂದೇ ಒಂದ್ಸರಿ ಲೈಫ್ ಟೈಮ್ ಅಲ್ಲಿ ಈ ಪ್ರಾಜೆಕ್ಟ್ ಎಂಟ್ರಿಗೆ ಕೊಡ್ತೀವಿ. ಯಾವುದೇ ರಿನ್ಯೂವಲ್ ಇಲ್ಲ ಇಲ್ಲಿ. ಓಕೆ, ಯಾಕಂತಂದ್ರೆ ಒಂದ್ಸರಿ ನೀವು ಒಳಗಡೆ ಬಂದ್ರಿ ಅಂತ ಅಂದ್ರೆ ಇಟ್ ಕಮ್ಸ್ ಥ್ರೂ ಬ್ಲಾಕ್ ಚೈನ್. ಬ್ಲಾಕ್ ಚೈನ್ ಒಳಗೆ ಬಂದ್ರೆ ಅದನ್ನ ಯಾರು ಎಡಿಟ್ ಕೂಡ ಮಾಡಕ್ಕಲ್ಲ. ದಟ್ ಇಸ್ ವೈ ಇಟ್ ಇಸ್ ಇಮ್ಯೂಟಬಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಅಮೌಂಟ್ ಮುಖಾಂತರ ಒಳಗಡೆ ಬಂದ್ರೆ ನಮ್ಗೆ ಏನ್ ಅವಕಾಶ ಸಿಕ್ಕತ್ತೆ? ವಾಟ್ ಆರ್ ವಿ ಗೋಯಿಂಗ್ ಟು ಗೇನ್? ಏನ್ ಕರಿಯರ್ ಸಿಕ್ಕತ್ತೆ ನಮ್ಗೆ ಇಂಡಸ್ಟ್ರಿಲಿ? ಪಾರ್ಟ್ ಟೈಮ್ ವರ್ಕ್ ಮಾಡೋದ್ರ ಮುಖಾಂತರ ನಾವು ಏನ್ ಗಳಿಸಬಹುದು? ಇದರಿಂದ ನಂಗೆ ಯೂಸ್ ಆಗುತ್ತಾ? ನಾನು ಮಾಡ್ತಕ್ಕಂಥ ಕೆಲ್ಸಕ್ಕಿಂತ ಈ ಕೆಲ್ಸನ ನಾನು ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ? ಇದ್ರಲ್ಲಿ ಎಷ್ಟು ಹಣ ಗಳಿಸಬಹುದು? ಇದ್ರಲ್ಲಿ ನಾನು ಏನಾದ್ರೂ ಫ್ಯೂಚರ್ ಇದೆಯಾ ನನ್ಗೆ? ಇದ್ರಲ್ಲಿ ನನ್ನ ಲೆಗಸಿ ಕ್ರಿಯೇಟ್ ಮಾಡಬಹುದಾ? ನನ್ನ ಕನಸುಗಳನ್ನ ನನಸು ಮಾಡಬಹುದಾ? ಖಂಡಿತ ಇದೆಲ್ಲಾ ಕ್ವಶನ್ಗೂ ಕೂಡ ರೈನ್ BNB ಸಾಕಷ್ಟು ಜನಕ್ಕೆ ಉತ್ತರ ಕೊಟ್ಟಿದೆ. ಹಾಗೆ ನಾವು ಕೂಡ ಇದನ್ನ ಹೇಗೆ ಮಾಡೋಣ ಅಂತ ನೋಡ್ತಾ ಬರೋಣ ಬನ್ನಿ ಸ್ನೇಹಿತರೆ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಒಟ್ಟು 15 ರ್ಯಾಂಕ್ ಇರುತ್ತೆ.
ಓಕೆ, ಮೊದಲನೆಯ ರ್ಯಾಂಕಿನ ಹೆಸರು ಬಿಗಿನರ್ ಅಂತ ಕರಿತೀವಿ. ಸೊ ಇಟ್ ಇಸ್ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕರಿಬಹುದು ನಾವು ಯೋಚನೆ ಮಾಡಿದ್ರೆ. ಮೊದಲನೇ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಆ ರೀತಿ 10ನೇ ಕ್ಲಾಸ್ ವರೆಗೂ 10 ರ್ಯಾಂಕ್ ಆಗುತ್ತೆ. ನಂತರ +2, ಫಸ್ಟ್ PUC, ಸೆಕೆಂಡ್ PUC, PU ಓದೋರ್ಗಾದ್ರೆ +2, ಡಿಪ್ಲೊಮಾ ಓದೋರ್ಗಾದ್ರೆ ಓಕೆ +3, 10th ಆದ್ಮೇಲೆ +3, ನಂತರ ಇಂಜಿನಿಯರಿಂಗ್ ಮಾಡ್ಬೋದವ್ರು, ಅಥವಾ +2 ಅದಾದ್ಮೇಲೆ ಡಿಗ್ರಿ 3 ವರ್ಷ. ಒಟ್ಟು ಎಜುಕೇಶನ್ ಮುಗಿಸ್ಬೇಕು ಅಂತಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ, ನಂತರ PU ಮಾಡೋರಾದ್ರೆ 2 ವರ್ಷ, 12 ವರ್ಷ, ನಂತರ 3 ವರ್ಷ ಡಿಗ್ರಿ. 15 ವರ್ಷ ಅವ್ರು ಓದ್ಲೇಬೇಕು ಒಂದು ಕೆಲಸ ತಗೊಳ್ಬೇಕು ಅಂತಂದ್ರೆ. ಈ 15 ವರ್ಷ ಓದಿದ ಮೇಲೂ ತಮ್ಗೆ ಗ್ಯಾರಂಟಿ ಇಲ್ಲ. ನೀವು ಜಸ್ಟ್ ಪಾಸ್ ಆಗಿರ್ಬೋದು, ಡಿಸ್ಟಿಂಕ್ಷನ್ ತಗೊಂಡಿರ್ಬೋದು, ಯಾವ ಕಂಪ್ನಿಗೆ ಹೋಗ್ತೀರಾ, ಎಲ್ಲಿ ಕೆಲಸ ಸಿಕ್ಕತ್ತೆ, ಎಷ್ಟೊತ್ತು ಕೆಲಸ ಮಾಡ್ತೀರಾ, ಎಷ್ಟು ಸಂಬಳ ಕೊಡ್ತಾರೆ ಅನ್ನೋದು ಕೂಡ ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ನಮ್ಮ ಟ್ಯಾಲೆಂಟ್, ನಮ್ಮ ಸ್ಕಿಲ್ ಸೆಟ್ ಬೇಸ್ಡ್ ಮೇಲೆ ನಮ್ಗೆ ಕೆಲಸವನ್ನ ಕೊಡ್ತಕ್ಕಂತ ಅವಕಾಶ ಇರುತ್ತೆ. ಆ ಕೆಲಸ ಕೂಡ ಗ್ಯಾರಂಟಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ 3 ತಿಂಗಳಿಂದ 6 ತಿಂಗಳು ನಮ್ಗೆ ಪ್ರೊಬೇಷನ್ ಪೀರಿಯಡ್ ಇರುತ್ತೆ, ರೈಟ್? ಸೊ ಈ ಒಂದು ಕೆಲಸ ಎಷ್ಟೋ ಜನ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ನಾನು ಕೂಡ. ಬಟ್ ಅದರಲ್ಲಿ ನಮ್ಮ ಕನ್ಸುಗಳನ್ನ ಫುಲ್ಫಿಲ್ ಮಾಡಕ್ ಆಗುತ್ತಾ? ತುಂಬಾ ಕಷ್ಟ. ಆಗ್ಬೋದೇನೋ, ಸಣ್ಣ ಪುಟ್ಟ ಕನ್ಸುಗಳು ಆಗ್ಬೋದು, ದೊಡ್ಡ ಕನ್ಸುಗಳನ್ನ ಮಾಡಕ್ಕೆ ತುಂಬಾ ಕಷ್ಟ. ಹಾಗಾದ್ರೆ ಆ ದೊಡ್ಡ ಕನ್ಸುಗಳನ್ನ ನಾವು ಈ ಪಾರ್ಟ್ ಟೈಮ್ ವರ್ಕ್ ಅಥವಾ ಫುಲ್ ಟೈಮ್ ವರ್ಕ್ ಮುಖಾಂತರ ಮಾಡ್ಬೋದಾ? ಅಫ್ಕೋರ್ಸ್, ಖಂಡಿತ ಮಾಡ್ಬೋದು ಸ್ನೇಹಿತರೆ. 15 ರ್ಯಾಂಕ್ ಏನ್ ಹೇಳಿದೆ, ಅದೇ ತರ 1ನೇ ರ್ಯಾಂಕ್ ಇಂದ 15ನೇ ರ್ಯಾಂಕ್ ವರೆಗೂ ಕೂಡ ಇಲ್ಲಿ ಪ್ಯಾಕೇಜ್ ಅಂತ ಕರಿತೀವಿ. ಆ ಪ್ಯಾಕೇಜ್ ಅನ್ನ ನಾವು ಬಂದಂತ ಹಣದಲ್ಲೇ ನಾವು ಅಪ್ಗ್ರೇಡ್ ಮಾಡಕ್ಕೆ ಅವಕಾಶ ಇರುತ್ತೆ. ಸೊ ಒಟ್ಟು 15 ಪ್ಯಾಕೇಜ್ ಅನ್ನ ಅಪ್ಗ್ರೇಡ್ ಮಾಡಕ್ಕೆ ನಮ್ಗೆ ಸರಿ ಸುಮಾರು 65ರಿಂದ 70 ಲಕ್ಷ ರೂಪಾಯಿ ಬೇಕಾಗತ್ತೆ. ಸರ್ ಏನ್ ಸರ್ 350 ರೂಪಾಯಿ ಹೇಳಿ 70 ಲಕ್ಷ ಅಂತ ಹೇಳ್ತೀರಾ, ಭಯ ಪಡಿಸ್ತಾ ಇದ್ದೀರಾ? ನೋ, ಡು ನಾಟ್ ವರಿ. ಈಗ ಸಿಸ್ಟಮ್ ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ರೆ, ಹೋಗ್ತಾ ನೀವೇ ನೋಡ್ತೀರಾ ಎಷ್ಟು ಅಮೌಂಟ್ ಅನ್ನ ಜನರೇಟ್ ಮಾಡಿ ನಮ್ಗೆ ಕೊಡುತ್ತೆ ಅಂತ. ಓಕೆ, ಹಾಗಾದ್ರೆ ಬನ್ನಿ ಇದನ್ನ ಯಾವ ರೀತಿ ಶುರು ಮಾಡೋಣ, ಎಷ್ಟು ಇನ್ಕಮ್ ಇದೆ ಅಂತ ತಾವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಒಟ್ಟು 5 ರೀತಿಯಾದಂತಹ ಒಂದು ಇನ್ಕಮ್ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ, ರೈನ್ BNB ಅಲ್ಲಿ. ಸೊ ಮೊದಲನೇ ಇನ್ಕಮಿನ ಹೆಸರು ಡೈರೆಕ್ಟ್ ರೆಫರಲ್. ಸೊ ಡೈರೆಕ್ಟ್ ರೆಫರಲ್ ಅಲ್ಲೇ ನೀವು ನೋಡ್ಬೋದು, ಡೈರೆಕ್ಟ್ ಅಂತ ಅಂದ್ರೆ ನಮ್ಮ ರೆಫರಲ್ ಲಿಂಕ್ ಮುಖಾಂತರ ನಾವ್ ಯಾರಾದ್ರೂ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ಡೈರೆಕ್ಟ್ ರೆಫರಲ್ ಅಂತ ಕರಿತೀವಿ. ತಾವು ತಮ್ಮ ಕೆಲಸದಲ್ಲೂ ಮಾಡ್ಬೋದು, ಸಾಕಷ್ಟು ಜನ ತಾವು ಎಲ್ಲೇ ಆದ್ರೂ ಕೂಡ ತಮ್ಮ ಡೈರೆಕ್ಟ್ ರೆಫರಲ್ ಲಿಂಕ್ ಅನ್ನ ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್ ಫೋನ್ ಪೇ ಅಲ್ಲೂ ಕೂಡ ತಾವು ಯಾರಿಗಾದ್ರೂ ಬೇರೆಯವ್ರಿಗೆ ತಮ್ಮ ರೆಫರಲ್ ಲಿಂಕ್ ಕಳಿಸಬಹುದು, ಗೂಗಲ್ ಪೇ ಅಲ್ಲಿ ಕಳಿಸಬಹುದು, Paytm ಅಲ್ಲಿ ಕಳಿಸಬಹುದು, ಬೇರೆ ಕೆಲಸಗಳಲ್ಲೂ ಕೂಡ ತಾವು ಕಳಿಸ್ತಾ ಇರ್ಬೋದು, ರೈಟ್? ಹಾಗೆ ಎರಡನೇ ಇನ್ಕಮ್ ಹೆಸರು ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅಂತ. ಆಲ್ರೆಡಿ ನಾನು 15 ರ್ಯಾಂಕ್ ಬಗ್ಗೆ ಹೇಳಿದೀನಿ. ಆ ರ್ಯಾಂಕ್ ಪ್ರತಿ ಬಾರಿ ಅಪ್ಗ್ರೇಡ್ ಮಾಡತಕ್ಕಂತ ಸಮಯದಲ್ಲಿ ನಮ್ಗೆ ಆ ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ. ಮೂರನೇದು ರೆಕರಿಂಗ್ ಲೆವೆಲ್ ಬೋನಸ್. ಎಸ್, ಇಲ್ಲಿ ನಮ್ಮ ಡೈರೆಕ್ಟ್ ಟೀಮ್ ಮುಖಾಂತರ ನಾವ್ ಎಷ್ಟು ಟೀಮ್ ಅನ್ನ ನಾವು ಇಲ್ಲಿ ಮಾಡ್ತಾ ಹೋಗ್ತೀವೋ, ಟೋಟಲ್ ಟೀಮ್, ಆ ಟೀಮ್ ಅಲ್ಲೂ ಕೂಡ 15 ಲೆವೆಲ್ ವರೆಗೂ ನಮ್ಗೆ ಬೋನಸ್ ಬರ್ತಾ ಹೋಗುತ್ತೆ. ನಾಲ್ಕನೇದು ರಾಯಲ್ಟಿ ಇನ್ಕಮ್. ಎಸ್, ಈ ಪ್ರಾಜೆಕ್ಟ್ ಅಲ್ಲಿ ನಾವೇನಾದ್ರೂ ಒಂದು ರ್ಯಾಂಕ್ ಅನ್ನ ಅಚೀವ್ ಮಾಡಿದ್ದೆ ಆದ್ರೆ, ಸರ್ಟನ್ ಕ್ರೈಟೀರಿಯಾ ಇದೆ, ಆ ರ್ಯಾಂಕ್ ಅನ್ನ ಅಚೀವ್ ಮಾಡಿದ್ರೆ ನಮಗೆ ಅಂತ ಈ ಒಂದು ಪ್ರಾಜೆಕ್ಟ್ ಒಂದು ರಾಯಲ್ಟಿ ಇನ್ಕಮ್ ಅನ್ನ ನಿಗದಿಪಡಿಸಿದ್ದಾರೆ, ಅದು ಕೂಡ ನಾವು ನೋಡ್ತಾ ಬರ್ಬೋದು. 5ನೇದು ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. ಇಷ್ಟೆಲ್ಲ ನಾವು ಕಷ್ಟಪಟ್ಟಿರೋದಕ್ಕೆ ನಮ್ಗೆ ಈ ಪ್ರಾಜೆಕ್ಟ್ ಮುಖಾಂತರ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ಒಂದೊಂದನ್ನು ನೋಡ್ತಾ ಬರೋಣ ಹೇಗಿರುತ್ತೆ ಈ ಇನ್ಕಮ್ ಅಂತ. ಸ್ನೇಹಿತರೆ, ಮೊದಲನೇ ಇನ್ಕಮ್ ಹೆಸರು ಡೈರೆಕ್ಟ್ ರೆಫರಲ್. ಆಲ್ರೆಡಿ ಹೇಳಿದ್ರೆ ಡೈರೆಕ್ಟ್ ಇನ್ಕಮ್ ಅಂತ. ಈ ಪ್ರಾಜೆಕ್ಟ್ ಅಲ್ಲಿ ಪ್ರತಿಯೊಬ್ರು ಬಿಗಿನರ್ ಅನ್ನೋ ಒಂದು ರ್ಯಾಂಕ್ ಬರ್ತಾರೆ. 2ನೇ ರ್ಯಾಂಕ್ ಆದಂತ ಇನ್ಫ್ಲೂಯೆನ್ಸರ್ ಅನ್ನೋ ರ್ಯಾಂಕ್ ಅನ್ನ ನಾವೆಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ನಮ್ಮ ಕೆಳಗಡೆ ಎಷ್ಟು ಜನಕ್ಕಾದ್ರೂ ನಾವು ಈ ಒಂದು ಅವಕಾಶನ ಕೊಡಬಹುದು. ಇದನ್ನ ಕೆಲವರು ಡಿಫರೆಂಟ್ ವೇ ಅಲ್ಲಿ ಕರೀತಾರೆ. ಕೆಲವರು ಇದನ್ನ ಜಾಯ್ನಿಂಗ್ ಅಂತ ಕರೀತಾರೆ, ಕೆಲವರು ಇದನ್ನ ರೆಕ್ರೂಟ್ಮೆಂಟ್ ಅಂತ ಕರೀತಾರೆ. ಓಕೆ, ಸೊ ಕೆಲವರು ಇದನ್ನ ಬಿಸ್ನೆಸ್ ಪ್ರಾಸೆಸ್ ಅಂತ ಕರೀತಾರೆ, ಕೆಲವರು ಟೆಕ್ನಿಕಲ್ ಟ್ರೈನಿಂಗ್ ಅಂತ ಕರೀತಾರೆ. ಸೊ ಡಿಪೆಂಡ್ಸ್. ಅಥವಾ ಕೆಲವರು ಗಿವಿಂಗ್ ಅನ್ ಆಪರ್ಚುನಿಟಿ ಅಂತ ಕರೀತಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಾವು ಊಹೆ ಮಾಡ್ಕೊಂಡು, ಮಿನಿಮಮ್ ಬೇಕಾಗಿರ್ತಕ್ಕಂಥದ್ದು 2 ವ್ಯಕ್ತಿ ಸ್ನೇಹಿತರೆ. ಈ ಒಂದು ನಿಮ್ಮ ಮೊಬೈಲ್ ಫೋನ್, ಆಂಡ್ರಾಯ್ಡ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಅಥವಾ ಐಫೋನ್ ಯಾವ್ದೇ ತಗೊಂಡ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಮಿನಿಮಮ್ ಅಂದ್ರೂ ಕೂಡ ಎಲ್ಲಾರ ಮೊಬೈಲ್ ಅಲ್ಲಿ 100 ಜನ ಅಂತೂ ಇದ್ದೇ ಇರ್ತಾರೆ. ಕೆಲವರಂತೂ 500, 1000, 5000, 10,000 ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀರಾ. ಅಷ್ಟೆಲ್ಲಾ ಕಾಂಟ್ಯಾಕ್ಟ್ ಅಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ 2. ಆ 2 ಯಾರ ತರದವ್ರು ಅಂತಂದ್ರೆ ನಿಮ್ ತರದವ್ರು ಬೇಕು, ಅಥವಾ ನಿಮಗಿಂತ ಸ್ಮಾರ್ಟ್ ಆಗಿರ್ತಾರಲ್ಲ ಅಂತವ್ರನ್ನು ಕೂಡ ತರಬಹುದು. ಓಕೆ, ನಾವು ಯಾವಾಗ್ಲೂ ಲಿಸ್ಟ್ ಮಾಡ್ತೀವಿ, ಫ್ರೆಂಡ್ಸ್ ಅಂತ ಲಿಸ್ಟ್. ಅದ್ರಲ್ಲಿ ಫಸ್ಟ್ ನಾವು ಯಾವ ತರ ನಾವು ರೆಕ್ರೂಟ್ ಮಾಡ್ಬೇಕು ಅಥವಾ ಯಾವ ತರ ಪ್ರಾಸ್ಪೆಕ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಅದ್ರಲ್ಲಿ ಹೇಳ್ಕೊಡ್ತೀವಿ. ನೀವು ಶುರು ಮಾಡಿದಾಗ ನೀವು ಎಷ್ಟು ಜನಕ್ಕಾದ್ರೂ ಅವಕಾಶ ಕೊಡಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ, ಅವ್ರನ್ನ ನೀವು ಡೈರೆಕ್ಟ್ ರೆಫರಲ್ ಅಂತ ನಾವು ಕರಿತೀವಿ, ನಿಮ್ಮ ಡೈರೆಕ್ಟ್ಸ್. ಓಕೆ, ಬಲಗಡೆ ನೋಡ್ತಾ ಇದ್ದೀರಾ 10% ಡೈರೆಕ್ಟ್ ಇನ್ಕಮ್ ಬಿಗಿನರ್ ಟು ಕ್ರಿಯೇಟರ್ ಅಂತ.
ಎಸ್, ಯಾವ ಪ್ರಾಜೆಕ್ಟ್ ಅಲ್ಲಿ ನಾವು ನೋಡ್ತಾ ಇದೀವೋ ರೈನ್ ಬಿ ಎನ್ ಬಿ ಅನ್ನೋ ಪ್ರಾಜೆಕ್ಟ್ ಅಲ್ಲಿ, ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲೂ ನಾನು ನೋಡಿಲ್ಲ. ಎಲ್ಲ ಕಡೆ ಡೈರೆಕ್ಟ್ ರೆಫರಲ್ ಬರೀ ಒಂದೇ ಒಂದು ಸರಿ ಮಾತ್ರ ನಮ್ಗೆ ಸಿಗ್ತಾ ಹೋಗುತ್ತೆ. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ನಮಗೆ 15 ಬಾರಿ ಒಬ್ಬ ವ್ಯಕ್ತಿ ಕಡೆಯಿಂದ ಡೈರೆಕ್ಟ್ ರೆಫರಲ್ ಇನ್ಕಮ್ ಸಿಗ್ತಕ್ಕಂತ ಅವಕಾಶ ಇರುತ್ತೆ. ಒಂದು ಸರಿ ನೀವು ನಿಮ್ಮ ರೆಫರಲ್ ಲಿಂಕ್ ಮುಖಾಂತರ ಆ ವ್ಯಕ್ತಿನ ಈ ಸಿಸ್ಟಮ್ಗೆ ತಗೊಂಡ್ಬಂದ್ರೆ ಸಾಕು, ನಿಮಗೆ ಆ ವ್ಯಕ್ತಿ ಕಡೆಯಿಂದ 15 ರ್ಯಾಂಕ್ ಯಾವಾಗೆಲ್ಲ ಆ ವ್ಯಕ್ತಿ ಅಚೀವ್ ಮಾಡ್ತಾರೆ ಅವಾಗೆಲ್ಲ ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಕ್ರೈಟೀರಿಯಾ ಏನು? ನೀವು ಇನ್ಫ್ಲೂಯೆನ್ಸರ್ ಅನ್ನೋ ಒಂದು ರ್ಯಾಂಕ್ ಅನ್ನ ಅಚೀವ್ ಮಾಡಿರ್ಬೇಕು, ವಿಚ್ ಇಸ್ ದ ಸೆಕೆಂಡ್ ರ್ಯಾಂಕ್. ಹಾಗೆ ನಿಮ್ಮ ಕೆಳಗಡೆ ಇಬ್ರು ವ್ಯಕ್ತಿನ ನೀವು ರೆಫರ್ ಮಾಡಿರ್ಬೇಕು ಅಥವಾ ಇಂಟ್ರೊಡ್ಯೂಸ್ ಮಾಡಿರ್ಬೇಕು ಅಥವಾ ರೆಕ್ರೂಟ್ ಮಾಡಿರ್ಬೇಕು. ಆ ಇಬ್ರು ವ್ಯಕ್ತಿ ಲೆಫ್ಟ್ ರೈಟ್ ಅಂತಾನೆ ಇರ್ಬೇಕಾ? ಖಂಡಿತವಾಗ್ಲೂ ಆತರ ಯಾವುದೇ ಕಂಡೀಷನ್ ಇಲ್ಲ. ಅವ್ರು ಎಲ್ಲಾದ್ರೂ ಇರ್ಬೋದು. ನಿಮ್ಮ ಟೀಮ್ ಅಲ್ಲಿ ಇಬ್ರು ಡೈರೆಕ್ಟ್ ರೆಫರಲ್ ಅನ್ನ ತಾವು ಇನ್ಫ್ಲೂಯೆನ್ಸರ್ ಅಲ್ಲಿ ತಗೊಂಡ್ ಬಂದು ನೀವು ಇನ್ಫ್ಲೂಯೆನ್ಸರ್ ಆಗಿದ್ರೆ ಆ ಇಬ್ರು ವ್ಯಕ್ತಿ ಯಾವಾಗೆಲ್ಲ ಅಪ್ಗ್ರೇಡ್ ಆಗ್ತಾರೋ ಅವಾಗೆಲ್ಲ ನಿಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಯು ಕ್ಯಾನ್ ಡೂ ಅನ್ಲಿಮಿಟೆಡ್ ಡೈರೆಕ್ಟ್ ಇನ್ಕಮ್. ಹಾಗಾದ್ರೆ ಎಷ್ಟು ಇನ್ಕಮ್ ಬರುತ್ತೆ? 10% ಅಂತ ಅಂದ್ರೆ 15 ರ್ಯಾಂಕ್ ಅಂತ ಅಂದ್ರೆ ನನಗೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡ್ತಾ ಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದೊಂದು INR ಅಲ್ಲಿ ನಾವು ಈ ಒಂದು ಇನ್ಕಮ್ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದೀವಿ. ಮೊದಲನೇ ರ್ಯಾಂಕ್ ಬಿಗಿನರ್ ಅಂತ ಹೇಳಿದ್ದೀನಿ. ಸೊ ಪ್ರತಿಯೊಬ್ರು 350 ರೂಪಾಯಿ ಬಂದ್ರೆ ಒಬ್ಬ ವ್ಯಕ್ತಿ ಕಡೆಯಿಂದ 10% ಆಫ್ 350 ಅಂತಂದ್ರೆ 35 ರೂಪಾಯಿ ನಮ್ಗೆ ಸಿಗ್ತಕ್ಕಂತ ಅವಕಾಶ ಇರುತ್ತೆ. ಅದೇ ಇಬ್ರು ವ್ಯಕ್ತಿ 2 ಡೈರೆಕ್ಟ್ಸ್ ಬಂದಾಗ 70 ರೂಪಾಯಿ ಇನ್ಕಮ್ ಬರುತ್ತೆ ಅವ್ರ ಕಡೆಯಿಂದ. ಈಗ ನಾವು ಇಬ್ರು ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ನೆಕ್ಸ್ಟ್ 2ನೇ ರ್ಯಾಂಕ್ ಆದಂತ ಇನ್ಫ್ಲೂಯೆನ್ಸರ್ ರ್ಯಾಂಕ್ ಅನ್ನ ತಾವು ಅಚೀವ್ ಮಾಡಿದ್ದೀರಾ ಅಂಡ್ ತಾವು ಇಬ್ರು ಇನ್ಫ್ಲೂಯೆನ್ಸರ್ ಗೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಅದಾದ್ಮೇಲೆ ಹೈಪೋಥೆಟಿಕಲ್ ಸಿಚುಯೇಷನ್ ಕೊಡ್ತೀನಿ. ಆಮೇಲೆ ನೀವು ಕೆಲಸ ಮಾಡಿಲ್ಲ, ಕಾರಣಾಂತರಗಳಿಂದ ನೀವು ಬೇರೆ ಕೆಲಸ ಮಾಡ್ತಿದ್ದೀರಾ, ಬ್ಯುಸಿ ಆಗೋದ್ರಿ, ನೀವು ಇದನ್ನ ನೋಡ್ತಾನೆ ಇಲ್ಲ. ಓಕೆ, ನೀವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತ ಇಬ್ಬರು ವ್ಯಕ್ತಿಗಳು ತುಂಬಾ ಸೂಪರ್ ಫಾಸ್ಟ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ದುಡ್ಡು ಬೇಕು ಅಥವಾ ಅವ್ರ ಕರಿಯರ್ ಇಂಪಾರ್ಟೆನ್ಸ್ ಕೊಟ್ಟು ಅವ್ರೇನ್ ಮಾಡ್ತಾರೆ, ಅಚೀವರ್ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಮಾಡ್ತಾರೆ, ಅಂಬಾಸಿಡರ್ ಮಾಡ್ತಾರೆ, ಪಯನಿಯರ್, ಮೆಂಟರ್, ಚಾಂಪಿಯನ್, ಡೈರೆಕ್ಟರ್, ಟೈಟನ್, ಐಕನ್, ಲೆಜೆಂಡ್, ಎಂಪರರ್, ಕಾನ್ಕರರ್, ಚಾನ್ಸಲರ್, ಕ್ರಿಯೇಟರ್. ಸೊ ಈ 15 ರ್ಯಾಂಕ್ ಅನ್ನು ಪ್ರತಿ ಬಾರಿ ಆ ವ್ಯಕ್ತಿಗಳು ಯಾರು ನೀವು ಕರೆ ತಂದಿರ್ತಿರಲ್ಲ ಅವರು ಅಪ್ಗ್ರೇಡ್ ಮಾಡಿದಾಗ ಅವರ ಅಪ್ಗ್ರೇಡೇಷನ್ ಅಮೌಂಟ್ ಏನಿದೆ ಇಲ್ಲಿ ನೋಡಿ 850, 1750, ಈ ತರ ಪ್ರತಿ ಬಾರಿ ಅವ್ರು ಅಪ್ಗ್ರೇಡ್ ಆದಾಗ ಅದರ 10% ಇನ್ಕಮ್ ನೀವ್ ಏನೂ ಮಾಡಿಲ್ಲ ಅಂದ್ರೂ ಕೂಡ, ಮನೇಲಿ ಕೂತಿರ್ಲಿ ಮಲ್ಗಿರ್ಲಿ ಏನ್ ಮಾಡ್ತಿದ್ರು ಕೂಡ ಇನ್ಕಮ್ ನಿಮಗ್ ಬಂದೇ ಬರುತ್ತೆ. ಸೊ ಎಷ್ಟು ಬರುತ್ತೆ ಅಂದ್ರೆ 15 ರ್ಯಾಂಕ್ ಬರುವಂತ ಅಂದ್ರೆ ಒಬ್ಬ ವ್ಯಕ್ತಿ 15 ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ತಾರಂತಂದ್ರೆ ಆ ವ್ಯಕ್ತಿ ಕಡೆಯಿಂದ ನಮ್ಗೆ ಹತ್ತತ್ರ ಸರಿ ಸುಮಾರು 6,65,710 ರೂಪಾಯಿ ಬರುತ್ತೆ. ನಮ್ಗೆ ಮಿನಿಮಮ್ 2 ಡೈರೆಕ್ಟ್ಸ್ ಬೇಕಾಗಿದೆ. ಆ 2 ಡೈರೆಕ್ಟ್ಸ್ ಅಂತ ಅಂದ್ರೆ ಇವತ್ತಲ್ಲ ನಾಳೆ, 1 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಬೇಡ 2 ವರ್ಷ, ಬೇಡ 3 ವರ್ಷ ಆಗ್ಬೋದು ಸ್ನೇಹಿತರೆ. 3 ವರ್ಷ ತಗೊಂಡ್ರು ಕೂಡ ಆ ವ್ಯಕ್ತಿ ನಮ್ಗೆ ಆ ಇಬ್ರು ವ್ಯಕ್ತಿಗಳ ಕಡೆಯಿಂದ ಹತ್ತತ್ರ 13 ರಿಂದ 14 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ. ಕೇವಲ ನಾವು ಖರ್ಚು ಮಾಡಿರೋದೆಷ್ಟು? 750 to 800 ರುಪೀಸ್ ನಮ್ಮ ಈ ಬಿಗಿನರ್ ಮತ್ತೆ ಇನ್ಫ್ಲುಯೆನ್ಸರ್ ನ ಅಮೌಂಟ್. 800 ರೂಪಾಯಿ ಬಂದಂತ ವ್ಯಕ್ತಿಗೆ ಯಾರೆಲ್ಲ ನೀವು ಇಂಟ್ರೊಡ್ಯೂಸ್ ಮಾಡಿರ್ತೀರೋ, ಹಾಗಾದ್ರೆ ಇಬ್ರು ವ್ಯಕ್ತಿಗಳು ಕ್ರಿಯೇಟರ್ ವರ್ಗು ಅಪ್ಗ್ರೇಡ್ ಮಾಡಿದ್ರೆ ಇಷ್ಟು, 3 ಜನ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಹತ್ತತ್ರ 19 ಲಕ್ಷದ ಚಿಲ್ರೆ. 4 ಜನ ಡೈರೆಕ್ಟ್ ಮಾಡಿದ್ರೆ 26 ಲಕ್ಷ, ಹತ್ತತ್ರ 5 ಜನ ಮಾಡಿದಾಗ 33 ಲಕ್ಷ. ಅಕಸ್ಮಾತ್ ತಾವೇನಾದ್ರೂ 10 ಜನನ ಈ ಒಂದು ಸಿಸ್ಟಮ್ಗೆ ಇಂಟ್ರೊಡ್ಯೂಸ್ ಮಾಡಿ 10 ಜನ ಕ್ರಿಯೇಟರ್ ಆದ್ರೆ ಅವ್ರ ಕಡೆಯಿಂದ ತಮ್ಗೆ 66,57,096 ರೂಪಾಯಿ. ಈ ಇನ್ಕಮ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಆಗಿ ಈ ಇನ್ಕಮ್ ನಿಮಗೆ ಬರೋಷ್ಟ್ರಲ್ಲಿ ಇದು ಇನ್ನೂ 10 ಪಟ್ಟು ಆಗ್ಬೋದು ಅಥವಾ ಇನ್ನೂ ಜಾಸ್ತಿ ಪಟ್ಟು ಆಗಬಹುದು. ಎಲ್ಲಾ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಹಾಗಾಗಿ ನೀವು ಎಷ್ಟು ಜನಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀರೋ, ಕೆಲವರು ನಿಮ್ ಟೀಮ್ ಅಲ್ಲಿ ಅನ್ಕೊಳ್ತೀರಾ, ಸರ್ ನಂಗೆ 2 ಡೈರೆಕ್ಟ್ ಬೇಕಾಗಿರೋದು, ನನ್ನ ಟೀಮ್ ಅನ್ನ ಬೆಳೆಸ್ಬೇಕು, ಹಾಗಾಗಿ ನಾನು ಬರ್ತಕ್ಕಂತ ನನ್ನ ಡೈರೆಕ್ಟ್ ಅನ್ನ ನನ್ನ ಟೀಮ್ಗೆ ಡೈರೆಕ್ಟರ್ ಕೊಟ್ಬಿಡ್ತೀನಿ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಯಾಕಂತಂದ್ರೆ ಆ ವ್ಯಕ್ತಿ ಇವತ್ತು ಕೆಲಸ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಇಷ್ಟ ಆಯ್ತು ಈ ಪ್ರಾಜೆಕ್ಟ್ ಅಂತಂದ್ರೆ ಆ ವ್ಯಕ್ತಿ ಕಡೆಯಿಂದ ಮತ್ತೆ 6,65,600 ರೂಪಾಯಿ ತಾವು ಕಳ್ಕೊಳ್ತೀರಾ. ಇದನ್ನ ನೀವು ಬೇರೆಯವ್ರಿಗೆ ಗಿಫ್ಟ್ ಆಗಿ ಕೊಟ್ಟಂಗಾಗತ್ತೆ. ಹತ್ತತ್ರ 6.5 ಲಕ್ಷ ರೂಪಾಯಿ ನೀವು ಒಂದು ಡೈರೆಕ್ಟ್ ರೆಫರಲ್ ನ ಬೇರೆಯವ್ರಿಗೆ ಬಿಟ್ ಕೊಟ್ಟಂಗಾಗತ್ತೆ. ಸೊ ದಯಮಾಡಿ ಯೋಚನೆ ಮಾಡಿ, ತಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ, ಸೊ ಅವ್ರನ್ನ ಅಪ್ರೋಚ್ ಮಾಡಕ್ಕಿಂತ ಮುಂಚೆ ಅಕಸ್ಮಾತ್ ನೀವು ಫ್ರೆಂಡ್ಸ್ ಜೊತೆ ಕೆಲಸ ಮಾಡ್ತಿದ್ರೆ ಇಬ್ರು ಮಾತಾಡ್ಕೊಂಡು ಅಪ್ರೋಚ್ ಮಾಡಿ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮಲ್ಲೇ ಕ್ಲಾಶಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ರೈಟ್. ಸೊ ಇದು ಡೈರೆಕ್ಟ್ ರೆಫರಲ್ ಇನ್ಕಮ್ ತಾವು ನೋಡಿದ್ವಿ. ಹತ್ತತ್ರ ಎಷ್ಟು ಜನಕ್ಕಾದ್ರೂ ಅವಕಾಶ ಮಾಡ್ಕೊಡ್ಬೋದು, ಇಷ್ಟೊಂದು ಇನ್ಕಮ್ ಬರುತ್ತೆ. ಹಾಗಾದ್ರೆ 2ನೇ ಇನ್ಕಮಿನ ಹೆಸರು ರ್ಯಾಂಕ್ ಅಪ್ಗ್ರೇಡ್ ಬೋನಸ್. ಹೌದು ಸ್ನೇಹಿತರೆ, 15 ರ್ಯಾಂಕ್ ಅಲ್ಲಿ ಈ ಒಂದು ಇನ್ಕಮ್
ಯಾರ್ಯಾರಿಂದ ಬರುತ್ತೆ ಅಂತಂದ್ರೆ ಟೋಟಲ್ ಟೀಮ್ ಇಂದ ಬರ್ತಕ್ಕಂತ ಇನ್ಕಮ್. ಅಂದ್ರೆ ನಮ್ಮ ಲೆವೆಲ್ ವೈಸ್ ಏನ್ ಕರಿತೀವಿ ಇದನ್ನ ನಾವು 2 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂತಂದ್ರೆ ನಾವು ಇಬ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅವರು ಕೂಡ ಇಬ್ಬಿಬ್ರಿಗೆ ಅವಕಾಶ ಮಾಡ್ಕೊಟ್ಟಾಗ ಅವರು ನಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ 4 ಜನ ಆಗ್ತಾರೆ. ಹಾಗೆ ಅವ್ರ ಇಬ್ಬಿಬ್ರಿಗೆ ಅವಕಾಶ ಕೊಟ್ಟಾಗ 8, ಆತರ 2, 4, 8, 16, 32, 64, 128, 256, 512, 1024 ಹೀಗೆ ಹೋಗ್ತಾ 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 ನೋಡಿದ್ರೆ 15 ಲೆವೆಲ್ಗೆ 65,535 ಜನರು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸೇರ್ಪಡೆಯಾಗಿರ್ತಾರೆ. ಇನ್ ಕೇಸ್ ಸೇರ್ಪಡೆ ಆದಂತ ವ್ಯಕ್ತಿಗಳು ಕೇವಲ 2 ಮ್ಯಾಟ್ರಿಕ್ಸ್ ಡ್ಯೂಪ್ಲಿಕೇಶನ್ ಅಲ್ಲಿ ಈ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ದೆ ಆದ್ರೆ ತಾವು ಅತಿ ಹೆಚ್ಚು ಇನ್ಕಮ್ ಅನ್ನ ಪಡಿತೀರಾ. ಹೇಗೆ ನೋಡ್ತಾ ಬರೋಣ. ಮೊದಲನೇ ಲೆವೆಲ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ, ತಾವು ಬಿಗಿನರ್ ಅಲ್ಲಿ ಬರ್ತೀರಾ. ತಾವು ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ಇಬ್ರು ವ್ಯಕ್ತಿನ ಬಿಗಿನರ್ ಅಲ್ಲಿ ತರ್ತೀರಾ. ಆ ಬಿಗಿನರ್ ನ 69% ಅಂದ್ರೆ 350 ರೂಪಾಯಿನ 69% ಅಂತ ಅಂದ್ರೆ 180 ರೂಪಾಯಿ ಅಂತ ಕರಿತೀವಿ. ಸೊ ಇಬ್ರು ಕಡೆಯಿಂದ 180 ರೂಪಾಯಿ ಬಂದಾಗ 360 ರೂಪಾಯಿ ಬಂದಿರುತ್ತೆ. ಪ್ಲಸ್ ನಿಮ್ಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಕೂಡ ಬಂದಿರುತ್ತೆ. ಹಾಗಾಗಿ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ತೀರಾ. ಸೊ ಬಂದಂತ ಹಣದಲ್ಲಿ ಒಂದು ಸ್ವಲ್ಪ ಅತಿ ಹೆಚ್ಚು ಆ ಕಡೆ ಈ ಕಡೆ ಒಂದು 25ರಿಂದ 30 ರೂಪಾಯಿ ಮೊದಲನೇ ಬಾರಿಗೆ ತಮ್ಮ ಕೈಯಿಂದ ತಾವು ಕೊಡಬೇಕಾಗುತ್ತೆ, ಮೊದಲನೇ ಬಾರಿ. ಓಕೆ, ಯಾವಾಗ ನೀವು 2ನೇ ರ್ಯಾಂಕ್ ಇನ್ಫ್ಲುಯೆನ್ಸರ್ ಅನ್ನೋ ಒಂದು ರ್ಯಾಂಕ್ ಅನ್ನ ಅಚೀವ್ ಮಾಡ್ತೀರಾ, ಆಗ ನಿಮ್ಮ ಕೆಳಗಡೆ 4 ಜನ ಇಂಡೈರೆಕ್ಟ್ ಆಗಿ ಟೀಮ್ ಬಂದಿರ್ತಾರೆ. ಇದು ಯಾರಿಂದ ಬಂದಿರಬಹುದು? ಇದು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಇಂದ ಬಂದಿರಬಹುದು, ನಮ್ಮ ಅಪ್ಲೈನ್ ಅಂತ ಕರಿತೀವಿ. ಸಾಕಷ್ಟು ಹೆಸರಿದೆ, ಅಪ್ಲೈನ್, ಡೌನ್ ಲೈನ್, ಓಕೆ, ಟಾಪ್ ಮೋಸ್ಟ್ ಅಪ್ಲೈನ್, ಸೀನಿಯರ್ ಅಪ್ಲೈನ್, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್, ಅಥವಾ ಇಂಡಿವಿಜುವಲ್ ರೆಪ್ರೆಸೆಂಟೇಟಿವ್ಸ್, ಈ ತರ ಹಲವಾರು ಹೆಸರುಗಳನ್ನ ಕರಿತೀವಿ. ಅಥವಾ ಸ್ಪಾನ್ಸರ್. ಸೊ ನಮ್ಮ ಸ್ಪಾನ್ಸರ್ ನ ಸ್ಪಿಲ್ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಅಂದ್ರೆ ಈಗ ನಾನು ಇಬ್ರೇ ಅಲ್ಲ, ನನ್ನ ಹತ್ರ 10 ಜನ ಇದ್ದಾರೆ, ನಾನು 10 ಜನ ರೆಫರ್ ಮಾಡಿದ್ರೆ ಆ ಇಬ್ರು ಕೆಳಗಡೆನೆ ಹೋಗಿ ಪ್ಲೇಸ್ಮೆಂಟ್ ಆಗ್ಬೇಕು, ಅದು ಮತ್ತೊಂದು ಲೆಗ್ ಓಪನ್ ಆಗಲ್ಲ ಇಲ್ಲಿ. ಸೊ ಆ ರೀತಿ. ಸೊ ಟೋಟಲ್ ಟೀಮ್ ಅಂತ ಅಂತೀವಿ. ಟೀಮ್ ಅಂತಂದ್ರೆ ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅಲ್ವಾ. ಹಾಗಾಗಿ ಟೋಟಲ್ ಟೀಮ್ ಇಂದ ಬರ್ತಕ್ಕಂಥ ಇನ್ಕಮ್ ಯೋಚನೆ ಮಾಡಿ. ಕೇವಲ ಈ 4 ಜನ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿಗಳು ಈ 2ನೇ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಆಗ್ತಾರಲ್ಲ, ಇನ್ಫ್ಲುಯೆನ್ಸರ್ ಅನ್ನೋ ರ್ಯಾಂಕ್ ಅನ್ನ, ಆಗ ನೀವು ಕೂಡ ಇದೇ ರ್ಯಾಂಕ್ ಅಲ್ಲಿ ಇದ್ರೆ ಆಗ ಒಬ್ಬೊಬ್ರ ಕಡೆಯಿಂದ 270 ರೂಪಾಯಿ ಇನ್ಕಮ್ ಬರುತ್ತೆ. ಹಾಗಾಗಿ 1,080 ರೂಪಾಯಿ ಇನ್ಕಮ್ ತಮಗೆ ಬಂದಿರುತ್ತೆ. ಬಂದಂತ ಇನ್ಕಮ್ ಅಲ್ಲೇ ಮತ್ತೆ 3ನೇ ಲೆವೆಲ್ ಆದಂತ ಅಚೀವರ್ ಅನ್ನೋ ಒಂದು ರ್ಯಾಂಕ್ ಅನ್ನ ತಾವು ಅಪ್ಗ್ರೇಡ್ ಮಾಡ್ಕೊಳ್ಬಹುದು. ಇನ್ನೂ ಅಮೌಂಟ್ ನಿಮ್ಮ ವ್ಯಾಲೆಟ್ ಅಲ್ಲಿ ಉಳಿದಿರುತ್ತೆ. ಸೊ ನೀವು ಅಚೀವರ್ ಆದಾಗ ನಿಮ್ಮ 3ನೇ ಲೆವೆಲ್ ಅಲ್ಲಿ 8 ಜನ ಯಾರು ವ್ಯಕ್ತಿಗಳು ಬಂದಿರ್ತಾರೆ, ಅವರು ಕೂಡ ಅಚೀವರ್ ಅನ್ನೋ ಒಂದು ರ್ಯಾಂಕ್ ಅನ್ನ ಯಾವಾಗ ಅಪ್ಗ್ರೇಡ್ ಮಾಡ್ತಾರೆ, ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, 1 ತಿಂಗಳು ಬಿಟ್ಟು ಮಾಡ್ಬೋದು, ಬಟ್ ಯಾವತ್ತೇ ಆ ವ್ಯಕ್ತಿ ಅಚೀವರ್ ಅನ್ನೋ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಮಾಡಿದಾಗ ಅವ್ರ ಕಡೆಯಿಂದ 69% ಅಂತ ಅಂದ್ರೆ 540 ರೂಪಾಯಿ ಒಬ್ಬೊಬ್ಬರಿಂದ ಬರುತ್ತೆ. 4,320 ರೂಪಾಯಿ ನಿಮ್ಗೆ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಲೆವೆಲ್ ಫಿಲ್ಲಿಂಗ್ ಅಂತ ಏನ್ ಹೇಳ್ತೀವಿ, 2, 4, 8, 16 ಇದು ಯಾರಾದ್ರೂ ಮಾಡಿರ್ಬೋದು, ನಾವೇ ಮಾಡ್ಬೋದು. ನಮ್ಮ ಇಂಟ್ರೊಡ್ಯೂಸರ್ ಆದಂತ ಇಬ್ರು ವ್ಯಕ್ತಿಗಳು ಅವ್ರ ಕಡೆಯಿಂದ ಬರ್ಬೋದು. ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿದ್ದಾರೆ, ಟಾಪ್ ಮೋಸ್ಟ್ ಅಪ್ಲೈನ್ಸ್ ಅಂತ ಅಂತೀವಿ, ಅವರಿಂದ ಕೂಡ ಸ್ಪಿಲ್ ಓವರ್ ಬರ್ಬಹುದು. ಯಾರೇ ಬಂದಿರ್ಲಿ, ನಿಮ್ಮ ಈ 2, 4, 8, 16, 32 ಈ ತರ ನಿಮ್ಮ ಫಿಲ್ ಆಗಿರ್ಬೇಕು ಅಷ್ಟೇ. ಸೊ ನಿಮ್ಮ ಲೆವೆಲ್ಸ್ ಫಿಲ್ ಆಗಿದ್ರೆ ಸಾಕು. ಅದ್ರಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಯಾರಿದ್ದಾರೆ, ಆ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಅವ್ರು ಅಪ್ಗ್ರೇಡ್ ಆದ್ರೆ, ಆ ಲೆವೆಲ್ ಅಲ್ಲಿ ನೀವು ಕೂಡ ಅದೇ ರ್ಯಾಂಕ್ ಅಲ್ಲಿ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಆ 69% ನಿಮಗೆ ಬರುತ್ತೆ. ಇನ್ ಕೇಸ್ ನೀವು ಆ ರ್ಯಾಂಕ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಬಿಟ್ಟು ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಇನ್ಫ್ಲುಯೆನ್ಸರ್ ಅನ್ನೋ ಒಂದು ರ್ಯಾಂಕ್ ಅಲ್ಲಿ ನೀವಿಲ್ಲ ಅಂತಂದ್ರೆ ಎಷ್ಟನೇ ಲೆವೆಲ್ ಇದು, 2ನೇ ಲೆವೆಲ್. ನಿಮ್ಮನ್ನ ಬಿಟ್ಟು ನೆಕ್ಸ್ಟ್ 2 ಲೆವೆಲ್ ಮತ್ತೆ ಸಿಸ್ಟಮ್ ಹುಡುಕತ್ತೆ. ನಿಮ್ಮ ಮೇಲ್ಗಡೆ 2 ಲೆವೆಲ್ ಅಲ್ಲಿ ಯಾರು ಇನ್ಫ್ಲುಯೆನ್ಸರ್ ಇದ್ದಾರೆ ಆ ಅಮೌಂಟ್ ಅವ್ರಿಗೆ ಕೊಟ್ಟೋಗುತ್ತೆ. ಅವರು ಮಾಡ್ಕೊಂಡಿಲ್ಲ, ಅವ್ರ ಮೇಲ್ಗಡೆ 2 ಹುಡುಕತ್ತೆ. ಈ ತರ ಬರೀ ಸೆಕೆಂಡ್ ಲೆವೆಲ್ ಅಲ್ಲ, ಎಲ್ಲಾ ಲೆವೆಲ್ ಅಲ್ಲೂ ಕೂಡ ಅದು ಹುಡುಕ್ತಾ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಪಯನಿಯರ್ ಆಗಿದ್ದೀನಿ, ಓಕೆ, ನನ್ನ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿ ಮೆಂಟರ್ ರ್ಯಾಂಕ್ ಅನ್ನ ಅಚೀವ್ ಮಾಡಿದ್ದಾರೆ, 6ನೇ ಲೆವೆಲ್. ನಾನು ಆಗಿರೋದೇ 5ನೇ ರ್ಯಾಂಕ್, ಬಟ್ ನನ್ನ ಕೆಳಗಡೆ ಇರ್ತಕ್ಕಂಥ 6ನೇ ರ್ಯಾಂಕ್ ಅಲ್ಲಿ ಯಾರು ಬಂದಿದ್ದಾರೆ ಅವರಿಂದ ನಂಗೆ ಇನ್ಕಮ್ ಬರತ್ತಾ, ಬರಲ್ಲ. ಯಾಕಂತ ಅಂದ್ರೆ ನಾನು ಮೆಂಟರ್ ರ್ಯಾಂಕ್ ಗೆ ಅಪ್ಗ್ರೇಡ್ ಮಾಡಿಲ್ಲ. ನನ್ನ 6ನೇ ಲೆವೆಲ್ ಅಲ್ಲಿ ಇದ್ರೂ ಕೂಡ ಆ ವ್ಯಕ್ತಿ ನಾನು ಮೆಂಟರ್ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಮಾಡಿಲ್ಲ. ಹಾಗಾಗಿ ನನ್ನ ಮೇಲ್ಗಡೆ ಯಾರಿರ್ತಾರೆ ಒಟ್ಟು ಮೆಂಟರ್ ರ್ಯಾಂಕ್ ಗೆ, ಆ 6 ಜನನ ಅದು ಸೂಪರ್ ಸೀಡ್ ಮಾಡಿ ಮೇಲ್ಹೊಟ್ಟೋಗುತ್ತೆ. ಈ ತರ ಪ್ರತಿಯೊಂದು ಇನ್ಕಮ್ ಕೂಡ ಯಾವ ಲೆವೆಲ್ ಇಂದ ಎಷ್ಟು ಲೆವೆಲ್ ಇಂದ ಕೂಡ ಯಾರಿಗೆ ಬೇಕಾದ್ರೂ ಬರ್ಬೋದು. ಸ್ನೇಹಿತರೆ, ನಾವು ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಇಟ್ಟಿಲ್ಲ, ಸಾಕಷ್ಟು ಸಾವಿರಾರು ಕೋಟಿ ಇನ್ಕಮ್ ಇದೆ.
ಬಟ್ ಕೇವಲ ಒಂದು 8ನೇ ಅಥವಾ 9ನೇ ರ್ಯಾಂಕ್, ಟೈಟನ್ ರ್ಯಾಂಕ್ ಅಂತ ಏನ್ ಹೇಳ್ತೀವಿ, ಅಥವಾ ಐಕನ್ ರ್ಯಾಂಕ್. ಸೊ ನಮ್ಮ ಟಾರ್ಗೆಟ್ ಇರೋದು ಎಲ್ರು ಕೂಡ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಮಿನಿಮಮ್ ಐಕನ್ ರ್ಯಾಂಕ್ ಅನ್ನ ಅಚೀವ್ ಮಾಡಿಸ್ಬೇಕು. ಯಾಕಂತಂದ್ರೆ ನಾವು ಮಿನಿಮಮ್ ಅಂದ್ರೂ 100 crorepati, 100 ಜನ ಕರೋಡಪತಿಗಳನ್ನ ನಾವು ಕ್ರಿಯೇಟ್ ಮಾಡಕ್ ಹೊರಟಿದೀವಿ. ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ಬಹುದು. ಓಕೆ, ಈ 10ನೇ ರ್ಯಾಂಕ್ ಐಕನ್ ರ್ಯಾಂಕ್ ಅಲ್ಲಿ ನಮ್ಗೆ ಸರಿ ಸುಮಾರು 1024 ಜನರು ಇರ್ತಾರೆ ನಮ್ಮ ಟೀಮ್ ಅಲ್ಲಿ. ಅದಕ್ಕಿಂತ ಜಾಸ್ತಿ ಒಬ್ಬೊಬ್ಬ ವ್ಯಕ್ತಿ ಕೂಡ ಅಪ್ಗ್ರೇಡ್ ಮಾಡಿದಾಗ ಅವರಿಂದ 69,000 ರೂಪಾಯಿ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ 1024 ಜನರಿಂದ 69,000 ಅಂದ್ರೆ ಸರಿ ಸುಮಾರು 7,65,06,000 ರೂಪಾಯಿ ಇನ್ಕಮ್ ಅನ್ನ ಪಡಿತಕ್ಕಂತ ಸುವರ್ಣ ಅವಕಾಶ ಇದೆ. ಇದೆಲ್ಲ ಶುರು ಆಗಿದ್ದು ಎಷ್ಟೇನ ಸ್ನೇಹಿತರೆ, ಕೇವಲ 350 ರೂಪಾಯಿಯಿಂದ ಒಂದು ಡಿಸಿಷನ್ ತಾವು ತಗೊಂಡು ಇಲ್ಲಿ ಹತ್ತತ್ರ 7 ಕೋಟಿ ರೂಪಾಯಿ ಇನ್ಕಮ್ ಅನ್ನ ಪಡಿತಕ್ಕಂತ ಅವಕಾಶ ಇದೆ. ಅದಕ್ಕಿಂತ ಇನ್ನೂ ಜಾಸ್ತಿ ಇದೆ, ಬಟ್ ಅದ್ ನಿಮ್ ಕನ್ಫ್ಯೂಷನ್ ಬೇಡ. ತಾವು ನಮ್ಮ ಸಿಸ್ಟಮ್ ಒಳಗಡೆ ಬಂದ್ಮೇಲೆ ತಮ್ಗೆ ಲೀಡರ್ಶಿಪ್ ಟ್ರೈನಿಂಗ್ ಅಲ್ಲಿ ಅದನ್ನ ತಿಳಿಸ್ಕೊಡ್ತೀವಿ. ಓಕೆ, ಸೊ 3ನೇ ಇನ್ಕಮ್ ಆದಂತದ್ದು ರೆಕರಿಂಗ್ ಲೆವೆಲ್ ಬೋನಸ್ ಅಂತ ಕರಿತೀವಿ. ಇಲ್ಲಿ ಟೋಟಲ್ ಆಗಿ ನಮ್ಮ 2ನೇ ಲೆವೆಲ್ ಅಂತಂದ್ರೆ ನಾವು ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ವ್ಯಕ್ತಿ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಇರಬಹುದು ಅಥವಾ ಎಲ್ಲಾದ್ರೂ ಇರಬಹುದು. ಬಟ್ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಯಾರೇ ಕೂತಿರ್ಬೋದು, ಸ್ಪಿಲ್ ಓವರ್ ಆಗಿರ್ಬೋದು, ನಾವೇ ಇಂಟ್ರೊಡ್ಯೂಸ್ ಮಾಡಿರ್ಬೋದು, ಅದು ನಮ್ಮ ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಈ ರೆಕರಿಂಗ್ ಲೆವೆಲ್ ಬೋನಸ್ ಯಾರಿಂದ ಬರುತ್ತೆ ಇನ್ಕಮ್ ಅಂತಂದ್ರೆ ಡೈರೆಕ್ಟ್ ಟೀಮ್ ಇಂದ, ಟೋಟಲ್ ಟೀಮ್ ಇಂದ ಬರಲ್ಲ. ನಾನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ಎಷ್ಟು ಜನ ಡೈರೆಕ್ಟ್ ಇರ್ತಾರೆ ಅವರ ಕೆಳಗಡೆ ಅವ್ರ ಅಲೈನ್ಮೆಂಟ್ ಆಗಿರ್ತಕ್ಕಂಥ ಡೈರೆಕ್ಟ್ಸ್, ನಾನು ನನ್ನ ಡೈರೆಕ್ಟ್, ಅವರು ಅವರ ಡೈರೆಕ್ಟ್ಸ್, ಅವರು ಅವರ ಡೈರೆಕ್ಟ್ಸ್, ಅವರು ಅವರ ಡೈರೆಕ್ಟ್ಸ್, ಈ ತರ ಅದು ಎಷ್ಟು ಲೆವೆಲ್ ವರೆಗೂ ಬರುತ್ತೆ ಅಂತಂದ್ರೆ 2ನೇ ಲೆವೆಲ್ ಇಂದ 15ನೇ ಲೆವೆಲ್ ವರೆಗೂ ನಮ್ಗೆ ಇನ್ಕಮ್ ಬರುತ್ತೆ ಯೂನಿ ಲೆವೆಲ್ ಪ್ರಕಾರ. ಸೊ ಹಾಗಾದ್ರೆ ಎಷ್ಟು ಇನ್ಕಮ್ ಬರುತ್ತೆ ಅಂತಂದ್ರೆ ಒಟ್ಟು 1.5% ಇಂಟು 14 ಲೆವೆಲ್ಸ್ ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 21%. ಡೈರೆಕ್ಟರ್ ಅಲ್ಲಿ 10% ಆಯ್ತು, ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅಲ್ಲಿ 69 ಪ್ಲಸ್ 10 79 ಆಯ್ತು. ಉಳಿದಿರ್ತಕ್ಕಂಥ 21% ಅನ್ನ ನಾವು ರೆಕರಿಂಗ್ ಲೆವೆಲ್ ಬೋನಸ್ ಅಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಈ ಇನ್ಕಮ್ ನ ಕ್ವಾಲಿಫೈ ಮಾಡಬೇಕು ಅಂತಂದ್ರೆ ನಾವು ಇನ್ಫ್ಲೂಯೆನ್ಸರ್ ನ ಒಂದು ರ್ಯಾಂಕ್ ಅಲ್ಲಿ ಇರಬೇಕು. ನಮ್ಮ ಕೆಳಗಡೆ 2 ಇನ್ಫ್ಲೂಯೆನ್ಸರ್ ನ ನಾವು ಕ್ರಿಯೇಟ್ ಮಾಡಿರ್ಬೇಕು. ಸೊ ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಇನ್ಕಮ್ ತಗೊಳಕ್ಕೆ ನಾವು ಇನ್ಫ್ಲೂಯೆನ್ಸರ್ ರ್ಯಾಂಕ್ ಅಲ್ಲಿ ಇರಬೇಕು. ನಮ್ಮ ಕೆಳಗಡೆ 2 ಇನ್ಫ್ಲೂಯೆನ್ಸರ್ಸ್ ನ ನಾವು ಕ್ರಿಯೇಟ್ ಮಾಡಿರ್ಬೇಕು. ಸೊ ಅದಾದಾಗ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ ನೋಡ್ರೆ ತುಂಬಾ ಅದ್ಭುತವಾದಂತ ಇನ್ಕಮ್ ಸ್ನೇಹಿತರೆ. ಇದರಲ್ಲಿ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಗಿಂತನೂ ಅತಿ ಹೆಚ್ಚು ಇನ್ಕಮ್ ಪಡಿತಕ್ಕಂತ ಅವಕಾಶ ಇರುತ್ತೆ. ಸೊ ನಾನು ತಂದಂತ ಎ ಮತ್ತೆ ಬಿ ಇಲ್ಲಿದ್ದಾರೆ. ಫಸ್ಟ್ ಲೆವೆಲ್ ಅಲ್ಲಿ ನಾನು ಇನ್ಫ್ಲೂಯೆನ್ಸರ್ ಆಗಿದ್ದೀನಿ, ಅವರನ್ನು ಕೂಡ ಇನ್ಫ್ಲೂಯೆನ್ಸರ್ ಮಾಡಿದ್ದೀನಿ. ಅವ್ರೇನ್ ಮಾಡ್ತಾರೆ, ಅವರು ಕೂಡ ಸೇಮ್ ಡ್ಯೂಪ್ಲಿಕೇಶನ್ ಮಾಡ್ತಾರೆ. ಅವ್ರ ಕೆಳಗಡೆ ಇಬ್ಬಿಬ್ರು ವ್ಯಕ್ತಿಗಳು ಬಂದಾಗ 4 ಜನ ನನ್ನ ಸೆಕೆಂಡ್ ಲೆವೆಲ್ ಅಲ್ಲಿ ಇರ್ತಾರೆ. ಓಕೆ, ಅವರು ಪ್ರತಿಯೊಬ್ರು ಕೂಡ ಈ ಪ್ರಾಜೆಕ್ಟ್ ಅಲ್ಲಿ ಬಂದ್ರೆ ಯಾರು ಸೂಪರ್ ಸೀಡ್ ಆಗಕ್ಕಲ್ಲ, ಪ್ರತಿಯೊಬ್ರು ಬಿಗಿನರ್ ಅನ್ನೋ ಒಂದು ರ್ಯಾಂಕ್ ಅಲ್ಲೇ ಬರಬೇಕು. ಕರೆಕ್ಟಾ? ಆ ಬಿಗಿನರ್ ಅನ್ನೋ ಒಂದು ರ್ಯಾಂಕ್ ಅಲ್ಲಿ ಬಂದಾಗ 0.0044 BNB ಏನ್ ಪ್ರಾಜೆಕ್ಟ್ ಅಲ್ಲಿ ಬರ್ತಾರೆ ಅದರ 21% ಅನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಸಪರೇಟ್ ಆಗಿ ತೆಗೆದಿಡುತ್ತೆ. ಅದರಲ್ಲಿ ಸೆಕೆಂಡ್ ಲೆವೆಲ್ ಇಂದ 15th ಲೆವೆಲ್ ವರೆಗೂ ಆ 21% ನ 1.5% ಈಚ್ ಲೆವೆಲ್ ಬೈ ಲೆವೆಲ್ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ. ಅಲ್ಲಿಗೆ ನನ್ನ ಸೆಕೆಂಡ್ ಲೆವೆಲ್ ಅಲ್ಲಿ 4 ಜನ ಬಿಗಿನರ್ ಇರ್ತಾರೆ. 0.0044 BNB ಯ 21% ನ ತೆಗೆದು ಅದರಲ್ಲಿ 1.5% ನಮಗೆ ಒಬ್ಬೊಬ್ಬ ವ್ಯಕ್ತಿ ಅಂತಂದ್ರೆ 4 ಜನ ನಮ್ಮ ಕೆಳಗಡೆ ಬಿಗಿನರ್ಸ್ ಆಗಿರ್ತಾರೆ. ಆ 1.5% ಇಂಟು 4 ಅಂತ ಅಂದ್ರೆ ಸರಿ ಸುಮಾರು 6% ಇನ್ಕಮ್ ನಮ್ಗೆ ಬರುತ್ತೆ. ಎಷ್ಟು? 6% ಇನ್ಕಮ್. ಎಷ್ಟೋ ಜನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಹೋಗಿ ಸಾಕಷ್ಟು ಹಣವನ್ನ ಕಳ್ಕೊಂಡಿರ್ತೀರಾ. ದುಡ್ಡು ಬರುತ್ತೆ, ನಾನು ಹಾಕಿದ ದುಡ್ಡಿಗೆ ತಿಂಗಳಿಗೆ ಅಂತ ಕಾದು. ಸೊ ಇಲ್ಲಿ ನಿಮ್ಗೆ ಅತಿ ಹೆಚ್ಚು ಸೇಮ್ ಲೆವೆಲ್ ನೋಡಿ, 2ನೇ ಲೆವೆಲ್ ಅಲ್ಲಿ 4 ಜನ ಇರ್ತಾರೆ. 3ನೇ ಲೆವೆಲ್ ಅಲ್ಲಿ ಆ 4 ಜನ ಡೂಪ್ಲಿಕೇಟ್ ಮಾಡಿದಂತ ಇಬ್ಬಿಬ್ರು ವ್ಯಕ್ತಿ ಬಂದ್ರೆ 8 ಜನ ಆಗಿರ್ತಾರೆ. ಅವರೆಲ್ಲ ನಮ್ಮ ಡೈರೆಕ್ಟ್ಸ್ ಅಲ್ಲ, ನಮ್ಮ ಡೈರೆಕ್ಟ್ಸ್. ಆ 8 ಜನ ಯಾವಾಗ ಬಿಗಿನರ್ ಅನ್ನೋ ಒಂದು ರ್ಯಾಂಕ್ ಅನ್ನ ಅಚೀವ್ ಮಾಡ್ತಾರೆ ಅವಾಗ ನಮ್ಗೆ ಒಬ್ಬೊಬ್ರು ಕಡೆಯಿಂದ ಕೂಡ 1.5% ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಅಲ್ಲಿಗೆ 1.5% ಇಂಟು 8 ಮೆಂಬರ್ಸ್ ಆದಾಗ ಟೋಟಲ್ ಆಗಿ 12% ಇನ್ಕಮ್ ಬಂದಿರುತ್ತೆ. 12% ಇದು ಬಿಗಿನರ್ ಲೆವೆಲ್ ಅಲ್ಲಿ ಸ್ನೇಹಿತರೆ. ಈ ರೆಕರಿಂಗ್ ಲೆವೆಲ್ ಬೋನಸ್ ಅಲ್ಲೂ ಕೂಡ 15 ಬಾರಿ ನಮ್ಗೆ ಇನ್ಕಮ್ ಸಿಗ್ತಕ್ಕಂತ ಅವಕಾಶ ಇದೆ. ನಾನು ಬಿಗಿನರ್ ಹೇಳಿದೆ, ಮತ್ತೆ ಸೆಕೆಂಡ್ ಲೆವೆಲ್ ಅಲ್ಲಿ ಆ 4 ಜನ ಬಿಗಿನರ್ಗಳು ನೆಕ್ಸ್ಟ್ ರ್ಯಾಂಕ್ 0.0066 BNB ಅಂದ್ರೆ ಇನ್ಫ್ಲೂಯೆನ್ಸರ್ ಅನ್ನೋ ಒಂದು 2ನೇ ರ್ಯಾಂಕ್ಗೆ ಮತ್ತೆ ಅವ್ರು ಅಪ್ಗ್ರೇಡ್ ಆದಾಗ ಮತ್ತೆ ಆ 4 ವ್ಯಕ್ತಿಗಳ ಕಡೆಯಿಂದ ನಮ್ಗೆ 1.5% ಆಫ್ ದ ಪ್ಯಾಕೇಜ್ ಅಮೌಂಟ್ ಏನಿದೆ, 2ನೇ ಪ್ಯಾಕೇಜ್ ಆದಂತ ಇನ್ಫ್ಲೂಯೆನ್ಸರ್ ಪ್ಯಾಕೇಜಿನ ಅಮೌಂಟ್ ಮತ್ತೆ ನಮ್ಗೆ ಕ್ರೆಡಿಟ್ ಆಗುತ್ತೆ ಇನ್ಸ್ಟೆಂಟ್ ಆಗಿ. ಸೊ ಅವರು ಅಚೀವರ್ ಅನ್ನ 3ನೇ ರ್ಯಾಂಕ್ ಬಂದಾಗ ಮತ್ತೆ ನಮ್ಗೆ ಆಗ್ಬೇಕು ಅಂತಂದ್ರೆ ನಾವು 3ನೇ ರ್ಯಾಂಕ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಈ ರೀತಿ ಪ್ರತಿ ರ್ಯಾಂಕ್ ಅನ್ನು ನಾವು ನಮ್ಮ ಲೆವೆಲ್ ಅಲ್ಲಿ ನೋಡ್ತಾ ಬಂದಾಗ ನಮ್ಗೆ ಆ ರ್ಯಾಂಕ್ ಪ್ರಕಾರ ಇನ್ಕಮ್ ಬರ್ತಾ ಇರುತ್ತೆ.
ಇನ್ ಕೇಸ್ ನಮ್ಗೊಂದು ಕ್ವಶನ್ ಇರ್ಬೋದು, ಸರ್ ನನ್ನ ಕೆಳಗಡೆ ಇರತಕ್ಕಂತ ವ್ಯಕ್ತಿ ಡೈರೆಕ್ಟ್ ನನಗಿಂತ ನೆಕ್ಸ್ಟ್ ಲೆವೆಲ್ ಏನಾದ್ರು ರೀಚ್ ಆದ್ರೆ ಅವರಿಂದ ಬರುತ್ತಾ? ಸೊ ಖಂಡಿತ ಆ ತರ ಇದ್ದಾಗ ಆ ವ್ಯಕ್ತಿ ಒಬ್ಬರ ಕಡೆಯಿಂದ ಮಾತ್ರ ನಿಮ್ಗೆ ಇನ್ಕಮ್ ಬರಲ್ಲ. ಫಾರ್ ಎಕ್ಸಾಂಪಲ್, ಸೊ ನಾನು ಇನ್ಫ್ಲುಯೆನ್ಸರ್ ಅಲ್ಲಿ ಇದ್ದೀನಿ, ನನ್ನ ಡೈರೆಕ್ಟ್ ರೆಫರಲ್ 3ನೇ ರ್ಯಾಂಕ್ ಆದಂತ ಅಚೀವರ್ ರ್ಯಾಂಕ್ ಅನ್ನ ಅಚೀವ್ ಮಾಡ್ಬಿಟ್ರೆ ಆ ಅಚೀವರ್ ರ್ಯಾಂಕ್ ನ 1.5% ನನ್ಗೆ ಬರಲ್ಲ. ಸೊ ಮತ್ತೆ ಅದನ್ನ ನಾನು ಹಿಂಪಡಿಬೇಕು ಅಂತಂದ್ರೆ ಅದನ್ನ ನೆಕ್ಸ್ಟ್ ರ್ಯಾಂಕ್ ಆದಂತ ಅಂಬಾಸಿಡರ್ ರ್ಯಾಂಕ್ ಅನ್ನ ನಾನು ಅವ್ರಕ್ಕಿಂತ ನೆಕ್ಸ್ಟ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗ್ಬೇಕಾಗತ್ತೆ. ಅವಾಗ ಮತ್ತೆ ಅವ್ರ ಕೆಳಗಡೆ ಟೀಮ್ ಅಲ್ಲಿ ಏನೇ ಆದ್ರೂ ಕೂಡ ಪ್ಲಸ್ ಅವ್ರ ಕಡೆಯಿಂದಾನು ಬಂದಂತ ಇನ್ಕಮ್ ನಮ್ಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ದಿಸ್ ಇಸ್ ದ ಪವರ್ ಆಫ್ ರೆಕರಿಂಗ್ ಲೆವೆಲ್ ಬೋನಸ್ ಅಂತ ಹೇಳ್ತೀವಿ. ಇದ್ರಲ್ಲೂ ಕೂಡ 15 ಬಾರಿ ಇನ್ಕಮ್ ಬರುತ್ತೆ, ಲಕ್ಷಾಂತರ ರೂಪಾಯಿ ಇನ್ಕಮ್ ಬರ್ತಕ್ಕಂತ ಅವಕಾಶ ಇದೆ. ಎಷ್ಟು ಜನ ಅತಿ ಹೆಚ್ಚು ಡೈರೆಕ್ಟ್ ಮಾಡ್ತೀರಾ ತಮ್ಗೆ ತುಂಬಾ ಲಾಭ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಸೊ ಇದು 3ರಿಂದ 3 ಇನ್ಕಮ್ ಆಯ್ತು. 4ನೇ ಇನ್ಕಮ್ ಆದಂತ ರಾಯಲ್ಟಿ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್. ನಾನು ಆಲ್ರೆಡಿ ಹೇಳಿದೆ, ಈ ಪ್ರಾಜೆಕ್ಟ್ ಅಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಿ ಒಂದು ರ್ಯಾಂಕ್ ಅನ್ನ ಅಚೀವ್ ಮಾಡಿದ್ರೆ ನಮ್ಗೆ ರಾಯಲ್ಟಿ ಕೂಡ ಕೊಡ್ತಾ ಬರ್ತಾರೆ. ಸೊ ಟೋಟಲ್ ಆಗಿ 15 ರ್ಯಾಂಕ್ ಅಲ್ಲಿ 10ನೇ ರ್ಯಾಂಕ್ ಆದಂತ ಐಕನ್ ರ್ಯಾಂಕ್ ಅನ್ನ ನಾವು ಅಚೀವ್ ಮಾಡಿದಾಗ ಸರಿಸುಮಾರು $2,250 ಬೇಕಾಗುತ್ತೆ. ಇದಕ್ಕೆ ಖರ್ಚಾಗೋದು 2ರಿಂದ 2.5 ಲಕ್ಷ ರೂಪಾಯಿ ಖರ್ಚಾಗಬಹುದು. ಓಕೆ, ಸೊ ಈ ಖರ್ಚಾದಂತ ಅಮೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಏನೂ ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ ತಮ್ಮನ್ನ ಗುರುತಿಸಿ ಈ ಪ್ರಾಜೆಕ್ಟ್ ಅಲ್ಲಿ 2x ಅಂತಂದ್ರೆ ತಾವು ಏನು ಖರ್ಚು ಮಾಡಿದಿರಾ ಈ ಪ್ರಾಜೆಕ್ಟ್ ಗೆ, ಬಿಗಿನರ್ ಇಂದ ಐಕಾನ್ ವರ್ಗು ಏನ್ ಖರ್ಚು ಮಾಡಿದ್ದೀರಾ, ನಾಟ್ ಓನ್ಲಿ ಐಕಾನ್, ಬಿಗಿನರ್ ಟು ಐಕಾನ್ 1ನೇ ರ್ಯಾಂಕ್ ಇಂದ 10ನೇ ರ್ಯಾಂಕ್ ವರ್ಗು ಏನು ಅಮೌಂಟ್ ಅನ್ನ ಅಪ್ಗ್ರೇಡ್ ಗೆ ಉಪಯೋಗಿಸಿದಿರಾ ಅಷ್ಟು ಅಮೌಂಟಿನ 2x ಸೊ ತಮಗೆ ಬರ್ತಾ ಹೋಗುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ, ಸೊ ಈ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಬಿಗಿನರ್ ಇಂದ ಕ್ರಿಯೇಟರ್ ವರ್ಗು ಯಾರೆಲ್ಲ ರಿಜಿಸ್ಟ್ರೇಷನ್ ಆಗ್ತಾರೆ, ಅಪ್ಗ್ರೇಡ್ ಆಗ್ತಾರೆ, ಆ ಎಲ್ಲದರ ಅಮೌಂಟ್ ಅನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಅದು ಹೋಗಿ ಒಂದ್ ಕಡೆ ಕುತ್ಕೊಳ್ಳುತ್ತೆ. ಹಾಗೆ ಟೋಟಲ್ ಆಗಿ 7 ಲಕ್ಷಕ್ಕಿಂತ ಅತಿ ಹೆಚ್ಚು ಕಮ್ಯುನಿಟಿ ಮೆಂಬರ್ಸ್ ಇದ್ದಾರೆ ಈ ಪ್ರಾಜೆಕ್ಟ್ ಅಲ್ಲಿ. ಇದರಲ್ಲಿ ಎಷ್ಟು ಜನ ಐಕನ್ ಆಗಿದ್ದಾರೆ ಅನ್ನೋದು ನಮ್ಮ ಸಿಸ್ಟಮ್ ಅಲ್ಲಿ ತೋರಿಸುತ್ತೆ. ಆ ಐಕನ್ ಆದಂತ ವ್ಯಕ್ತಿಗಳಿಗೆ ಟೋಟಲ್ ಆಗಿ ಏನ್ ಅಮೌಂಟ್ ಕಲೆಕ್ಟ್ ಆಗಿದೆಯೋ ಡಿವೈಡೆಡ್ ಬೈ ನಂಬರ್ ಆಫ್ ಐಕನ್ ಅಚೀವರ್ಸ್. ಟೋಟಲ್ ಆಗಿ 674 ಅಥವಾ 75 ಜನ ಇದ್ರು ನನ್ನ ಪ್ರಕಾರ. ಮತ್ತೆ ನೋಡೋಣ ಇವತ್ತು. ಸೊ 675 ಜನಕ್ಕೂ ಕೂಡ ಬಂದಿರತಕ್ಕಂತ ಅಮೌಂಟ್ 1% ಪ್ರತಿದಿನ ಡಿವೈಡ್ ಆಗುತ್ತೆ. ಅದು ಎಲ್ಲಿವರೆಗೂ ಬರುತ್ತೆ ಅವ್ರಿಗೆ ಅಂತಂದ್ರೆ 2x ಆಗೋವರೆಗೂ ಬರುತ್ತೆ. ಸೊ ಇನ್ಕಮ್ 2x ಆಗೋವರೆಗೂ ಎಲ್ಲಿಂದ ಬರುತ್ತೆ ಅಂತಂದ್ರೆ ಓವರ್ ಆಲ್ ಇನ್ಕಮ್ 5 ಇನ್ಕಮ್ ಏನ್ ನೋಡಿದ್ವಿ, ಆ 5 ಇನ್ಕಮ್ ಅಲ್ಲಿ ಉಳಿದಿರ್ತಕ್ಕಂಥ 4 ಇನ್ಕಮ್ ಎಲ್ಲಾ ಇನ್ಕಮ್ ಅನ್ನು ಸೇರ್ಪಡೆಯಾಗಿ 2x ಆಗೋವರೆಗೂ ನಿಮ್ಗೆ ರಾಯಲ್ಟಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಲೆವೆಲ್ ಐಕನ್ ಇಂದ ಲೆಜೆಂಡ್ ನಾವು ಜಂಪ್ ಆದ್ರೆ ಐಕನ್ ಇನ್ಕಮ್ ಸ್ಟಾಪ್ ಆಗುತ್ತೆ, ಲೆಜೆಂಡ್ ಇನ್ಕಮ್ ಕಂಟಿನ್ಯೂಟಿ ಆಗುತ್ತೆ. ಸೊ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 3.5% ಇನ್ಕಮ್ ಬರುತ್ತೆ. ಬಟ್ ಈ 3.5% ಎಲ್ಲಿಂದ ಕೊಡ್ತಾರೆ ಅಂತ ತಮ್ಮ ಕ್ವಶನ್ ಬರ್ಬೋದು. ಸರ್ 100% ಡಿಸ್ಟ್ರಿಬ್ಯೂಷನ್ ಆಲ್ರೆಡಿ ಆಯ್ತು, ಈ 3.5% ಎಲ್ಲಿಂದ ಕೊಡ್ತಾರೆ? ಎಸ್, ಟೋಟಲ್ ಆಗಿ ನಾವು ಏನ್ ಅಪ್ಗ್ರೇಡ್ ಗೆ ಉಪಯೋಗಿಸ್ತೀವಿ ಬಿಗಿನರ್ ರ್ಯಾಂಕ್ ಇಂದ ಕ್ರಿಯೇಟರ್ ರ್ಯಾಂಕ್ ವರೆಗೂ, ಇಟ್ ಇಸ್ ನಾಟ್ 100%, ಅದು ಬಂದು 110% ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ 110% ಅಲ್ಲಿ ನಮ್ಗೆ 100% ಡಿಸ್ಟ್ರಿಬ್ಯೂಷನ್ ಆಗಿ ಉಳಿದಂತ 10% ಅಲ್ಲಿ 3.5% ಅಂದ್ರೆ 3.5% ನ ರಾಯಲ್ಟಿ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಗೆ ಎತ್ತಿಟ್ಟಿರ್ತಾರೆ. ಸೊ ಇನ್ನು ಮಿಕ್ಕಿರ್ತಕ್ಕಂಥ ಪರ್ಸೆಂಟೇಜ್ ಏನಂತ ಹೇಳ್ತೀನಿ. ಈ ಅಮೌಂಟ್ ತಗೊಳ್ಬೇಕು ಅಂತಂದ್ರೆ 2 ಡೈರೆಕ್ಟ್ ಕಂಪಲ್ಸರಿ ನಾವು ಮಾಡಿರ್ಬೇಕು, ಮ್ಯಾಂಡೇಟರಿ. ಓಕೆ, ಸೊ 2 ಡೈರೆಕ್ಟ್ ಮಾಡಿದ್ರೆ ಈ ಇನ್ಕಮ್ ಅನ್ನ ತಗೊಳ್ತಕ್ಕಂಥ ಅವಕಾಶ ಇರುತ್ತೆ, ರೈಟ್. ಸೊ ಓವರ್ ಆಲ್ 3.5% ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ಕಮ್ 5ನೇ ಇನ್ಕಮ್ ಲೈಫ್ ಸ್ಟೈಲ್ ರಿವಾರ್ಡ್ಸ್, ಇದಕ್ಕೆ 1.5% ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಉಳಿದಂತ 10% ಅಲ್ಲಿ 3.5% ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಹೋಯ್ತು. 3.5% ರಾಯಲ್ಟಿ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಹೋಯ್ತು ಅಂತಂದ್ರೆ ಇನ್ನು 1.5% ಲೈಫ್ ಸ್ಟೈಲ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಹೋಗುತ್ತೆ. ಸೊ 1.5% ಪ್ಲಸ್ 3.5 ಅಂದ್ರೆ 5% ಕಂಪ್ಲೀಟ್ ಆಗುತ್ತೆ. ಉಳಿದಂತ 5% ಈ ಸಿಸ್ಟಮ್ ಅನ್ನ ಯಾರು ಡೆವಲಪ್ ಮಾಡಿದಾರೋ ಕ್ರಿಯೇಟರ್ ಅವ್ರಿಗೆ ಮೇಂಟೆನೆನ್ಸ್ ಅಂತ ಹೋಗುತ್ತೆ ಸ್ನೇಹಿತರೆ. ಓಕೆ, ಸೊ ಲೈಫ್ ಸ್ಟೈಲ್ ರಿವಾರ್ಡ್ಸ್ ಅಂತ ಬಂದಾಗ ನಮ್ಗೆ ಮೊದಲನೇ ಕ್ಲಬ್ ಆದಂತ ಪ್ರೈಮ್ ಕ್ಲಬ್ ಗೆ ನಾವು ಅಚೀವ್ ಮಾಡ್ಬೇಕು ಅಂತಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ 8ನೇ ರ್ಯಾಂಕ್ ಆದಂತ ಡೈರೆಕ್ಟರ್ ರ್ಯಾಂಕ್ ಅನ್ನ ನಾವು ಖುದ್ದಾಗಿ ಅಚೀವ್ಮೆಂಟ್ ಮಾಡಿ ಒಂದು 5 ಜನನ ಅದರ ಹಿಂದಿನ ರ್ಯಾಂಕ್ ಆದಂತ 7ನೇ ರ್ಯಾಂಕ್ ಚಾಂಪಿಯನ್ ರ್ಯಾಂಕ್ ಗೆ ನಾವು ಕರ್ಕೊಂಡು ಬಂದಿದ್ದೆ ಆದ್ರೆ ಟ್ರಾವೆಲ್ ಫಂಡ್ ಅಥವಾ ರೈಡರ್ಸ್ ಫಂಡ್ ಅಂತ ಹೇಳಿ ಒಟ್ಟು $3,000 ಗೆ ಎಲಿಜಿಬಿಲಿಟಿ ತಗೊಳ್ತೀವಿ. ಸೊ $3,000 ಅಂತ ಅಂದ್ರೆ ಸರಿ ಸುಮಾರು $90 $1 ಲೆಕ್ಕ. 90ರಿಂದ 95, ಕೆಲವರು $100 ಇಟ್ಕೊಂಡ್ರು ಕೂಡ 2,70,000ದಿಂದ $3 ಲಕ್ಷ ವರೆಗೂ ಫ್ರೀ ಆಗಿ ನಮ್ಗೆ ಇನ್ಕಮ್ ಕೊಡ್ತಕ್ಕಂತ ಅವಕಾಶ ಇದೆ. $3 ಲಕ್ಷ ಅಥವಾ 2.5ರಿಂದ $3 ಲಕ್ಷ ವರೆಗೂ ಕೂಡ ನಾವು ಫ್ರೀ ಆಗಿ ತಗೋಬಹುದು. ಇದು ಒನ್ ಶಾಟ್ ಅಲ್ಲಿ ಕೊಡಲ್ಲ, ಇದು ಎವ್ರಿ ವೀಕ್ ನಮ್ಗೆ ಈ ಒಂದು ಅಮೌಂಟ್ ಕ್ರೆಡಿಟ್ ಆಗ್ತಾ ಬರುತ್ತೆ. ಇದು ಕೂಡ ನಮ್ಗೆ ಅಪ್ ಟು $3,000 ಆಗೋವರೆಗೂ ನಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ ಸ್ನೇಹಿತರೆ.
ಹಾಗೆ 2ನೇ ಕ್ಲಬ್ ಅಲ್ಲಿ ನೋಡ್ಬೋದು ನಾವು $25,000 ಕೂಡ ತಗೊಳ್ತಕ್ಕಂತ ಅವಕಾಶ. 3ನೇ ಕ್ಲಬ್ ಅಲ್ಲಿ $50,000, 4ನೇ ಕ್ಲಬ್ ಅಲ್ಲಿ $1,00,000, 5ನೇ ಕ್ಲಬ್ ಅಲ್ಲಿ $5,00,000. ಸ್ನೇಹಿತರೆ, ಇದು ಯಾವುದೇ ಇನ್ಕಮ್ ತಗೋಬೇಕು ಅಂತಂದ್ರೆ ಇದನ್ನ ಯಾರು ಕೂಡ ಹಿಡಿದಿಟ್ಕೊಂಡು ನೀವು ಮಾಡಿದ್ರೇನೆ ಕೊಡೋದು, ಇಲ್ಲಂತ ಅಂದ್ರೆ ಕೊಡಲ್ಲ ಅನ್ನೋ ತರ ಇಲ್ಲ. ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಔಟ್ ಆಫ್ ಬ್ಲಾಕ್ ಚೈನ್ ಮತ್ತೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಯಾರು ಬಂದು ತಾವು ಇಲ್ಲಿ ಯಾವ್ದೋ ಬೇರೆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀರಾ, ತಮ್ಮ ಐಡಿ ಬ್ಲಾಕ್ ಮಾಡೋದು, ಸೊ ನೀವು ಇಲ್ಲಲ್ಲ ಬೇರೆ ಕಡೆ ವರ್ಕ್ ಮಾಡ್ತೀರಾ ಅನ್ನೋ ಒಂದು ಗ್ರಿಡ್ಜ್ ಇಟ್ಕೊಂಡು ನಿಮ್ಗೆ ಏನೋ ಮಾಡ್ತಾರೆ ಅನ್ನೋದು ಇದು ಯಾವ್ದು ನಡೆಯಲ್ಲ. ಸೊ ಇಟ್ ಇಸ್ ಅ ಬ್ಲಾಕ್ ಚೈನ್. ಒಂದ್ಸರಿ ನೀವು ಬಂದಿದ್ದೀರಾ ಅಂತಂದ್ರೆ ಲೈಫ್ ಟೈಮ್ ಅಲ್ಲಿ ನಿಮ್ಮ ಐಡಿ ಇಲ್ಲೇ ಇರುತ್ತೆ, ಯಾರು ಕೂಡ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಓಕೆ, ಸೊ ಹಾಗಾಗಿ ನೀವು ಈ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಸರಿ ಅಂತ ಅನ್ಸಿ ನಿಮ್ಗೆ ಖುಷಿಯಾಗಿ ಓಕೆ ಇದನ್ನ ಮಾಡಿದ್ರೆ ನಾನು ಏನಾದ್ರು ಅಚೀವ್ ಮಾಡ್ಬೋದು, ಇಷ್ಟು ದೊಡ್ಡ ಇನ್ಕಮ್ ಕೊಟ್ಟಿದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ತಾವೆಲ್ಲರೂ ಈ ಪ್ರಾಜೆಕ್ಟ್ ಗೆ ಬನ್ನಿ ಅಂತ ಹೇಳ್ತಾ, ಮತ್ತೆ ನಮ್ಮ MKH ಬಿಲಿಯನರ್ಸ್ ತಂಡ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಫಾರ್ ಯುವರ್ ಆಕ್ಟಿವ್ ಪಾರ್ಟಿಸಿಪೇಷನ್. ಪ್ಲೀಸ್ ಕಾಂಟ್ಯಾಕ್ಟ್ ದ ಪರ್ಸನ್ ಹೂ ಇನ್ವೈಟೆಡ್ ಯು ಟು ದಿಸ್ ಆನ್ಲೈನ್ ವೆಬಿನಾರ್. ಅಂದ್ರೆ ಇವತ್ತಿನ ಈ ಒಂದು ವೆಬಿನಾರ್ಗೆ ಯಾರು ತಮ್ಮನ್ನ ಕರೆತಂದಿದ್ದಾರೋ ಅವ್ರನ್ನ ತಾವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ, ಮತ್ತೆ ನನ್ನ ಕೋ ಹೋಸ್ಟ್ ಆದ ಮಿಸ್ ವಿಮಲಾ ಮೇಡಮ್ಗೆ ನಾನು ಈ ಸೆಷನ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅಂಡ್ ಓವರ್ ಟು ಯು ಮೇಡಮ್. ರೆಕಾರ್ಡ್ ಆಫ್ ಮಾಡ.